ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಸ್ಥಾಪಕರಾಗಿರುವಂತಹ ಬ್ರಹ್ಮ ಬಾಬಾರವ್ರದ್ದು ಜನವರಿ 18ರಂದು ಸ್ಮೃತಿ ದಿವಸ ಇದೆ. ಇದನ್ನ ಜಗತ್ತಿನಾದ್ಯಂತ ಎಲ್ಲಾ ಬ್ರಹ್ಮಕುಮಾರೀಸ್ ಸೇವಾ ಕೇಂದ್ರಗಳಲ್ಲಿ ಬಹಳ ಶ್ರದ್ಧೆಯಿಂದ ಆಚರಣೆ ಮಾಡಲಾಗುತ್ತೆ. 1969 ಜನವರಿ 18ರಂದು ಬ್ರಹ್ಮ ಬಾಬಾರವರು ತಮ್ಮ ಸಂಪೂರ್ಣ ಸ್ಥಿತಿಯನ್ನ ತಲುಪಿದ್ರು ಮತ್ತು ಈ ಭೌತಿಕ ಶರೀರವನ್ನ ತ್ಯಾಗ ಮಾಡಿ ಅವ್ಯಕ್ತರಾದ್ರು. ಈ ಸ್ಮೃತಿ ದಿವಸವನ್ನ ವಿಶ್ವ ಶಾಂತಿಯ ದಿವಸವನ್ನಾಗಿ ಕೂಡ ನಾವು ಆಚರಣೆ ಮಾಡ್ತೇವೆ. ಯಾಕೆಂತಂದ್ರೆ ದೇಶ ವಿದೇಶಗಳಲ್ಲಿ ಕೂಡ ಎಲ್ಲ ಸಹೋದರ ಸಹೋದರಿಯರು ಈ ದಿನದಂದು ವಿಶೇಷವಾಗಿ ಸಮಯನ ತೆಗೆದುಕೊಂಡು ಸೇವಾ ಕೇಂದ್ರಕ್ಕೆ ಬರ್ತಾರೆ. ಸಂಘಟನೆಯ ರೂಪದಲ್ಲಿ ಎಲ್ಲರೂ ಕೂಡ ವಿಶೇಷವಾದ ಯೋಗವನ್ನ ಮಾಡ್ತಾ ಶಾಂತಿಯ ಕಂಪನಗಳನ್ನ ಇಡೀ ವಿಶ್ವದಲ್ಲಿ ಹರಡಿಸ್ತಾರೆ. ಅಂತಂದ್ರೆ ವಿಶೇಷವಾದ ಧ್ಯಾನದ ಅಭ್ಯಾಸವನ್ನ ಈ ದಿನದಂದು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಸ್ಮೃತಿ ದಿವಸದ ಜೊತೆಗೆ ಇದು ವಿಶ್ವ ಶಾಂತಿಯ ದಿವಸನೂ ಕೂಡ ಆಗಿದೆ. ಸೊ ಒಂದು ಹಳ್ಳಿಯ ಪುಟ್ಟ ಬಾಲಕ ಆಗಿರುವಂತಹ ಲೇಖರಾಜ್ ಅವರು ಪ್ರಜಾಪಿತ ಬ್ರಹ್ಮ ಆಗ್ಬಿಟ್ಟು ಅಥವಾ ಬ್ರಹ್ಮ ಬಾಬಾ ಆಗಿ ವಿಶ್ವವಿಖ್ಯಾತ ಹೆಸರನ್ನ ಗಳಿಸ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಈ ಪ್ರಯಾಣ ಬಹಳ ಸವಾಲುಗಳಿಂದ ಕೂಡಿರುತ್ತೆ ಮತ್ತು ಅದ್ಭುತವಾದ ದೃಶ್ಯಗಳಿಗೆ ಸಾಕ್ಷಿಯಾಗಿರುತ್ತೆ. ಸೊ ಇಂದಿನ ಸಂಚಿಕೆಯಲ್ಲಿ ಅಂತ ಒಂದು ಪ್ರಯಾಣದ ಕೆಲವೊಂದು ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣಂತೆ. 1876 ಡಿಸೆಂಬರ್ 15ರಂದು ಈ ದಿವ್ಯ ಜ್ಯೋತಿಯ ಜನ್ಮ ಸಿಂಧ್ ಹೈದರಾಬಾದ್ನಲ್ಲಿ ಆಗುತ್ತೆ. ಇವರ ತಂದೆ ಹೈಸ್ಕೂಲ್ ಹೆಡ್ ಮಾಸ್ಟರ್, ತಾಯಿ ಗೃಹಿಣಿಯಾಗಿದ್ರು. ಇವರ ಚಿಕ್ಕ ವಯಸ್ಸಿನಲ್ಲಿನೇ ಇವರ ತಾಯಿ ಅನಾರೋಗ್ಯದ ಕಾರಣ ಶರೀರವನ್ನ ಬಿಡ್ತಾರೆ. ಇವರ ತಂದೆ ಬಹಳ ಒಳ್ಳೆಯ ಸಂಸ್ಕಾರಗಳನ್ನ ಇವರಿಗೆ ಕೊಡ್ತಾ ಪಾಲನೆಯನ್ನ ಮಾಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿನೇ ದಾದಾ ಲೇಖರಾಜ್ ಅವರು ಭಕ್ತಿ ಅಂತಂದ್ರೆ ತುಂಬಾ ಪ್ರಿಯ. ಇವರಿಗೆ ಶ್ರೀ ವಿಷ್ಣು ಅವರಂತಂದ್ರೆ ಬಹಳ ಇಷ್ಟ. ಶ್ರೀ ನಾರಾಯಣ ಅವರ ದಿನಾಲು ಕೂಡ ಪೂಜೆಯನ್ನ ಇವರು ಮಾಡ್ತಾ ಇದ್ರು ಮತ್ತು ಶ್ರೀಮದ್ ಭಗವದ್ಗೀತೆ ಅಂತಂದ್ರೆ ಬಹಳ ಇಷ್ಟ. ಅದ್ರ ಮೇಲೆ ವಿಶೇಷವಾದ ಶ್ರದ್ಧೆ ಇತ್ತು. ದಿನಾಲು ಕೂಡ ಶ್ರೀಮದ್ ಭಗವದ್ಗೀತೆಯನ್ನ ಇವರು ಓದ್ತಾ ಇದ್ರು. ಎಂಥದೇ ಕಾರ್ಯ ಕೆಲಸಗಳು ಅಥವಾ ಹೊರಗಡೆ ಪ್ರಯಾಣ ಮಾಡ್ಬೇಕಾಗಿ ಬಂದ್ರು ಕೂಡ ಇವ್ರ ಜೊತೆಯಲ್ಲಿ ಭಗವದ್ಗೀತೆಯನ್ನ ಇಟ್ಕೊಳ್ತಾ ಇದ್ರು. ಯಾವತ್ತೂ ಕೂಡ ಯಾವುದೇ ನೆಪವನ್ನ ಹೇಳ್ತಿರ್ಲಿಲ್ಲ. ದಿನಾಲು ಕೂಡ ತಮ್ಮ ಜೊತೆಯಲ್ಲೇ ಪೂಜಾ ಸಾಮಗ್ರಿಗಳನ್ನ ಇಟ್ಕೊಳ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು ಮತ್ತು ಭಗವದ್ಗೀತೆಯನ್ನ ಓದ್ತಾ ಇದ್ರು. ಈ ರೀತಿ ಒಂದು ಧಾರ್ಮಿಕ ವ್ಯಕ್ತಿತ್ವದಿಂದ ಇವರ ಜೀವನ ನಡೀತಾ ಇತ್ತು. ಸೊ ಲೇಖರಾಜ್ ಅವರ ಬುದ್ಧಿ ಬಹಳ ತೀಕ್ಷ್ಣವಾಗಿತ್ತು, ಬಹಳ ಬುದ್ಧಿವಂತರಾಗಿದ್ರು. ವಿದ್ಯೆಯಲ್ಲಿ ಕೂಡ ಒಳ್ಳೆಯ ಮಾರ್ಕ್ಸ್ ಅನ್ನ ತೆಗಿತಾ ಇದ್ರು. ವಿದ್ಯೆ ಓದ್ತಾ ಇವರ ಅಣ್ಣನ ಜೊತೆಗೆ ಇವರು ಗೋಧಿ ವ್ಯಾಪಾರವನ್ನ ಕೂಡ ಮಾಡ್ತಾ ಇದ್ರು. ಸೊ ಇವರ ಬುದ್ಧಿಶಕ್ತಿ ಮತ್ತು ಪರಿಶ್ರಮದ ಪರಿಣಾಮವಾಗಿ ಇವರು ಒಂದು ಚಿಕ್ಕ ಗೋಧಿ ವ್ಯಾಪಾರದಿಂದ ಬೆಳೀತಾ ಸೊ ಒಡವೆಯ ವ್ಯಾಪಾರವನ್ನ ಪ್ರಾರಂಭ ಮಾಡ್ತಾರೆ. ಸೊ ಈ ಒಡವೆಯ ವ್ಯಾಪಾರ ಮಾಡ್ಬೇಕಾದ್ರೆ ಇವರಿಗೆ ಈ ಚಿನ್ನ ಮತ್ತು ವಜ್ರದ ಒಡವೆಗಳ ವಿಭಿನ್ನವಾದ ವಿನ್ಯಾಸವನ್ನ ಇವರು ಡಿಸೈನ್ ಅನ್ನ ಮಾಡ್ತಾ ಇದ್ರು. ಇದರಿಂದ ಒಳ್ಳೆಯ ಗ್ರಾಹಕರು ಇವ್ರಿಗೆ ಏನಾಗ್ತಾರೆ, ಇವರ ಅಂಗಡಿಗೆ ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ಇದ್ದಂತ ರಾಜ ಮಹಾರಾಜರಾಗಿರ್ಬೋದು ಅಥವಾ ವೈಸ್ರಾಯರಾಗಿರ್ಬೋದು ಅಥವಾ ಅನೇಕ ರಾಜ ಮನೆತನಗಳು ಇವರ ಗ್ರಾಹಕರಾಗಿರ್ತಾರೆ. ಇದರಿಂದ ಸ್ವಲ್ಪ ಕೆಲವೇ ವರ್ಷಗಳಲ್ಲಿ ಇವರು ದೊಡ್ಡ ಒಂದು ಪ್ರಖ್ಯಾತ ವಜ್ರ ಮತ್ತು ಚಿನ್ನದ ವ್ಯಾಪಾರಿಯಾಗಿ ಹೆಸರು ಪ್ರಸಿದ್ಧ ಆಗುತ್ತೆ ಇವ್ರದ್ದು. ಸೊ ಇವರನ್ನ ಎಲ್ಲರೂ ಕೂಡ ಪ್ರೀತಿಯಿಂದ ದಾದಾ ಅಂತ ಕರೀತಾರೆ. ದಾದಾ ಅಂತಂದ್ರೆ ಹಿರಿಯ ಸಹೋದರ ಅಂತ ಅರ್ಥ. ದಾದಾ ಲೇಖರಾಜ್ ಅಥವಾ ಪ್ರೀತಿಯಿಂದ ಲಕ್ಕಿ ಬಾಬು ಅಂತಾನೆ ಕೂಡ ಕರೀತಾರೆ. ಸೊ ಇವರಿಗೆ ತೀರ್ಥಯಾತ್ರೆಗಳನ್ನ ಮಾಡೋದು ಅಂತಂದ್ರೆ ಬಹಳ ಅಭಿರುಚಿ. ಕೆಲವು ಸಮಯ ತೆಗೆದುಕೊಂಡು ಕೆಲವೊಂದು ಸಲ ಬೇರೆ ಬೇರೆ ಸ್ಥಳಗಳಿಗೆ, ಉದಾಹರಣೆಗೆ ಅಮರನಾಥ ಆಗಿರ್ಬೋದು ಅಥವಾ ಬದ್ರಿನಾಥ ಆಗಿರ್ಬೋದು ಅಥವಾ ಈ ಶ್ರೀಕೃಷ್ಣನ ಸನ್ನಿಧಿ ಇರುವಂತಹ ಬೃಂದಾವನ ಆಗಿರ್ಬೋದು ಅಥವಾ ಕಾಶಿ ಆಗಿರ್ಬೋದು, ಈ ರೀತಿ ಅನೇಕ ತೀರ್ಥ ಸ್ಥಳಗಳಿಗೆ ಹೋಗ್ತಾ ಇದ್ರು. ಅಲ್ಲಿ ಸ್ವಲ್ಪ ದಿನಗಳ ಕಾಲ ಉಳಿದುಕೊಂಡು ಸೇವೆ ಮಾಡ್ತಾ ಇದ್ರು, ವಿಶೇಷ ಧ್ಯಾನವನ್ನ ಮಾಡ್ತಾ ಇದ್ರು. ಮತ್ತು ಯಾವತ್ತಾದ್ರೂ ಹುಣ್ಣಿಮೆ ಇದೆ ಅಂತಂದ್ರೆ ಇಡೀ ರಾತ್ರಿ ಆ ಹುಣ್ಣಿಮೆಯ ಬೆಳದಿಂಗಳಲ್ಲಿ ಕುಳಿತುಕೊಂಡು ಧ್ಯಾನವನ್ನ ಮಾಡುವಂತಹ ವ್ಯಕ್ತಿತ್ವ ಇವ್ರದಾಗಿತ್ತು. ಸೊ ಭಕ್ತಿ ಭಾವ ಮತ್ತು ದಾನ ಪುಣ್ಯದಂತಹ ಶ್ರೇಷ್ಠ ಕರ್ಮಗಳನ್ನ ಇವರು ಮಾಡ್ತಾ ಇದ್ರು. ಯಾರೇ ಇವ್ರ ಮನೆಗೆ ಕಷ್ಟ ಅಂತ ಬಂದ್ರು ಕೂಡ ಇವ್ರ ಕೈಯಲ್ಲಿ ಏನು ಚಿನ್ನದಿದೆಯಾ, ಬೆಳ್ಳಿದಿದೆಯಾ, ವಜ್ರದಿದೆಯಾ ಅಂತ ನೋಡಿದ್ರು ಕೂಡ ಅದನ್ನ ಅವರು ದಾನದ ರೂಪದಲ್ಲಿ ಕೊಡ್ತಾ ಇದ್ರು. ಸೊ ಇವರಿಗೆ ಮದುವೆ ಆಗಿ 5 ಜನ ಮಕ್ಕಳು ಕೂಡ ಇದ್ರು. ಸೊ ಸಂಪೂರ್ಣ ಪರಿವಾರನು ಕೂಡ ಧಾರ್ಮಿಕ ವ್ಯಕ್ತಿತ್ವವನ್ನ ಹೊಂದಿತ್ತು. ಇವರ ಧರ್ಮ ಪತ್ನಿನೂ ಕೂಡ ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ರು. ಎಂಥದೇ ಒಂದು ವಿಶೇಷವಾದ ಹಬ್ಬ ಇದೆ ಅಂತಂದ್ರೆ ಪತಿ ಪತ್ನಿ ಇಬ್ರು ಕೂಡ ಚಿನ್ನ, ಬೆಳ್ಳಿ ಮತ್ತು 7 ಧಾತುಗಳಿಂದ ಮಾಡಿರುವಂತಹ ವಸ್ತುಗಳು ಮತ್ತು ವಜ್ರಗಳನ್ನು ಕೂಡ ದಾನದ ರೂಪದಲ್ಲಿ ಇವರು ಕೊಡ್ತಾ ಇದ್ರು. ಸೊ ಇದರಿಂದ ಅವ್ರು ತಿಳಿದುಕೊಳ್ತಾ ಇದ್ರು, ನಾವು ಮಾಡಿರುವಂತಹ ಪಾಪಗಳು ಕಡಿಮೆ ಆಗ್ತವೆ ಮತ್ತು ಭವಿಷ್ಯದಲ್ಲಿ ಶ್ರೇಷ್ಠವಾದ ಭಾಗ್ಯ ಮಾಡ್ಕೊಳ್ಬಹುದು ದಾನ ಪುಣ್ಯ ಮಾಡೋದ್ರಿಂದ ಅಂತ ಹೇಳ್ಬಿಟ್ಟು ಈ ರೀತಿ ನಂಬಿಬಿಟ್ಟು ಅವರು ಪ್ರತಿ ವಿಶೇಷವಾದ ಹಬ್ಬದ ದಿನದಂದು ವಿಶೇಷವಾಗಿ ದಾನ ಪುಣ್ಯದ ಕಾರ್ಯಗಳನ್ನ ಮಾಡ್ತಾ ಇದ್ರು. ಇದರಿಂದ ಅವರ ಮಕ್ಕಳು ಕೂಡ ಇದರಿಂದ ಪ್ರೇರಣೆಯನ್ನ ಪಡಿತಾ ಇದ್ರು. ಸೊ ಈ ರೀತಿ
ಇವರ ಜೀವನ ಸಾಗ್ತಾ ಇತ್ತು. ದೊಡ್ಡವರೊಂದಿಗೆ ಗೌರವದಿಂದ ನಡೆದುಕೊಳ್ತಾ, ಚಿಕ್ಕವರೊಂದಿಗೆ ಪ್ರೀತಿಯಿಂದ ಅವರಿಗೆ ಸ್ನೇಹವನ್ನ ಕೊಡ್ತಾ, ಅವರ ಸಮಾನ ವಯಸ್ಸಿನವರಿಗೆ ಸ್ನೇಹದಿಂದ ಇರ್ತಾ, ಎಲ್ಲರೊಂದಿಗೂ ಒಂದು ಒಳ್ಳೆಯ ಒಡನಾಟ ದಾದಾ ಲೇಖರಾವ್ರದ್ದು ಆಗಿತ್ತು. ಸೊ ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವ ಇತ್ತು. ಎಲ್ರಿಗೂ ಕೂಡ ಇವ್ರಂದ್ರೆ ಬಹಳ ಪ್ರೀತಿ. ಯಾಕೆಂದ್ರೆ ಎಲ್ಲರ ಅವಶ್ಯಕತೆಗೆ ತಕ್ಕಂತೆ ಇವರೆಲ್ಲರೂ ಏನ್ ಮಾಡ್ತಾ ಇದ್ರು, ಸಹಾಯ ಮಾಡ್ತಾ ಇದ್ರು ಇನ್ನೊಬ್ರಿಗೆ. ಆದ್ರಿಂದ ಅವರ ಸಮಾಜದಲ್ಲಿ ಬಹಳ ಪ್ರಸಿದ್ಧವಾಗಿದ್ರು ಇವರು. ಸೊ ಈ ರೀತಿ ಅವರ ಜೀವನ ನಡೀತಾ ಇತ್ತು. ಸೊ ಇವರ ವಯಸ್ಸು 60 ವರ್ಷ ಆಯ್ತು. ಸೊ ಎಲ್ಲರೂ ಕೂಡ 60 ವರ್ಷ ಆಯ್ತು ಅಂತಂದ್ರೆ ಅದು ರಿಟೈರ್ಮೆಂಟ್ ಸ್ಟೇಜ್. ಎಲ್ಲರೂ ಕೂಡ ತಮ್ಮ ಜವಾಬ್ದಾರಿಗಳನ್ನ ಮಕ್ಕಳಿಗೆ ವಹಿಸ್ಬಿಟ್ಟು ತಾವು ಆರಾಮಾಗಿರೋಣ ಅಂತ ಹೇಳ್ಬಿಟ್ಟು ಬಯಸ್ತಾರೆ. ಆದ್ರೆ ದಾದಾ ಲೇಖರಾಜ್ ಅವರು ಆ ಸಮಯದಲ್ಲಿ ಅವರ ಬಿಸ್ನೆಸ್ ಅಂತಂದ್ರೆ ವ್ಯಾಪಾರ ಒಂದು ಸಫಲತೆಯ ಶಿಖರದಲ್ಲಿತ್ತು. ಅಂದ್ರೆ ಬಹಳ ಚೆನ್ನಾಗಿ ಅವರು ಸಂಪಾದನೆಯನ್ನ ಮಾಡ್ತಾ ಇದ್ರು. ಸೊ ಇಂಥದ್ದೇ ಒಂದು ಸಫಲತೆಯ ಜೀವನವನ್ನ ನಡೆಸಬೇಕಾದ್ರೆ ಅವರ ಜೀವನದಲ್ಲಿ ಅಸಾಮಾನ್ಯವಾದ ಘಟನೆಗಳು ಘಟಿಸ್ಲಿಕ್ಕೆ ಪ್ರಾರಂಭವಾದ್ವು. ಸೊ ಇವರಿಗೆ ಗುರುಗಳು ಕೂಡ 12 ಜನ ಗುರುಗಳಿದ್ರು. ಒಬ್ರಲ್ಲ ಇಬ್ರಲ್ಲ ಅಂತ 12 ಜನ ಗುರುಗಳನ್ನ ಇವರು ಅವರ ಜೀವನದಲ್ಲಿ ಮಾಡ್ಕೊಂಡಿದ್ರು. ಯಾಕೆ ಅಂತಂದ್ರೆ ಇವರಿಗೆ ದೇವರನ್ನ ಭೇಟಿ ಆಗ್ಬೇಕು, ದೇವರ ಆಶೀರ್ವಾದವನ್ನ ಪಡಿಬೇಕು, ಅಥವಾ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಬೇಕು, ಅವರಿಗೆ ಸರಿಯಾದ ಮಾರ್ಗದರ್ಶನ ಬೇಕು ಅಂತ ಹೇಳ್ಬಿಟ್ಟು 12 ಜನ ಗುರುಗಳನ್ನ ಮಾಡಿಕೊಂಡಿದ್ರು. ಪ್ರತಿಯೊಬ್ಬ ಗುರುವಿಗೂ ಕೂಡ ಬಹಳ ಶ್ರದ್ಧೆಯಿಂದ ಆದರದಿಂದ ಸೇವೆ ಮಾಡ್ತಾ ಇದ್ರು. ಅನೇಕ ಸತ್ಸಂಗಗಳನ್ನು ಕೂಡ ಇವರು ಆರ್ಗನೈಸ್ ಮಾಡ್ತಾ ಇದ್ರು ಮತ್ತು ಗುರುಗಳನ್ನ ಸತ್ಸಂಗ ಮಾಡೋದಕ್ಕಾಗಿ ಕರೀತಾ ಇದ್ರು. ಮಿತ್ರ ಸಂಬಂಧಿಗಳು ಯಾರೆಲ್ಲ ಪರಿಚಯ ಇದ್ದಾರೆ ಅವರೆಲ್ಲರನ್ನು ಕೂಡ ಸತ್ಸಂಗಕ್ಕೆ ಆಹ್ವಾನ ಮಾಡ್ತಾ ಇದ್ರು. ಈ ರೀತಿ ಧಾರ್ಮಿಕ ಕಾರ್ಯಗಳನ್ನ, ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನ ಇವರು ಮಾಡ್ತಾ ಇದ್ರು. ಸೊ 60 ವರ್ಷ ಆಯ್ತು. ಕೆಲವೊಂದು ಅಸಾಮಾನ್ಯ ಘಟನೆಗಳು ಘಟಿಸ್ಲಿಕ್ಕೆ ಪ್ರಾರಂಭವಾದವು. ಮೊದಲನೇ ಬಾರಿಗೆ ಇವರಿಗೆ ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರ ಆಗುತ್ತೆ. ಬಹಳ ಸಂತೋಷ ಆಗುತ್ತೆ ಅವರಿಗೆ. ಚತುರ್ಭುಜ ವಿಷ್ಣು ಯಾಕೆಂದ್ರೆ ಪರಮ ಭಕ್ತರಾಗಿದ್ರು, ಬಹಳ ಇಷ್ಟ ಪಡ್ತಾ ಇದ್ರು. ಅವರನ್ನ ಸಾಕ್ಷಾತ್ಕಾರದಲ್ಲಿ ನೋಡ್ಬಿಟ್ಟು ಬಹಳ ಖುಷಿ ಆಗುತ್ತೆ. ಇದಾದ ನಂತರ ಅವರು ವಾರಣಾಸಿಗೆ ಹೋಗ್ತಾರೆ. ಅವರ ಸ್ನೇಹಿತನ ಮನೆಯಲ್ಲಿ ಉಳಿದುಕೊಂಡಿರ್ತಾರೆ. ಏಕಾಂತದಲ್ಲಿ ಕುಳಿತುಕೊಂಡು ಪ್ರಭುವಿನ ಚಿಂತನೆಯನ್ನ, ನೆನಪನ್ನ ಮಾಡ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಕೂಡ ಅವರಿಗೆ ಅನೇಕ ಸಾಕ್ಷಾತ್ಕಾರಗಳು ಮತ್ತು ದಿವ್ಯ ಅನುಭವಗಳು ಆಗ್ತವೆ. ಈ ಸೃಷ್ಟಿ ಪರಿವರ್ತನೆಯ ಸಾಕ್ಷಾತ್ಕಾರವನ್ನ ಇವರು ನೋಡ್ತಾರೆ. ಏನು ಪ್ರಕೃತಿಯ 5 ತತ್ವಗಳ ವಿಕೋಪಗಳಾಗ್ತಾ ಇದಾವೆ, ನೈಸರ್ಗಿಕ ವಿಕೋಪಗಳಾಗ್ತಾ ಇದ್ದಾವೆ, ಮತ್ತು ಏನು ಅಟೋಮಿಕ್ ಬಾಂಬ್ಸ್ ಆಗಿರ್ಬೋದು, ಹೈಡ್ರೋಜನ್ ಬಾಂಬ್ಸ್ ಆಗಿರ್ಬೋದು, ಮಿಸೈಲ್ಸ್ ಗಳಿರ್ಬೋದು, ಅವುಗಳ ಉಪಯೋಗವನ್ನ ಹೇಗ್ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ಯುದ್ಧದ ವಾತಾವರಣ ಹೇಗ್ ನಿರ್ಮಾಣ ಆಗಿದೆ, ಮತ್ತು ಎಲ್ಲಾ ಜನರು ಇಂತಹ ನೈಸರ್ಗಿಕ ವಿಕೋಪ ಮತ್ತು ಈ ಯುದ್ಧದ ವಾತಾವರಣದಲ್ಲಿ ಹೇಗೆ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ, ಇದೆಲ್ಲ ದೃಶ್ಯವನ್ನ, ಈ ಸೃಷ್ಟಿ ಪರಿವರ್ತನೆಯ ವಿನಾಶದ ದೃಶ್ಯವನ್ನ ಅವರು ಸಾಕ್ಷಾತ್ಕಾರದಲ್ಲಿ ನೋಡ್ತಾರೆ. ಅವರಿಗೆ ಬಹಳ ದುಃಖ ಆಗುತ್ತೆ. ಏನು ಈ ಸೃಷ್ಟಿ ಅಂತ್ಯದ ಸಮಯ ಬಂದಿದೆಯಾ ಹಾಗಿದ್ರೆ ಅಂತ ಹೇಳ್ಬಿಟ್ಟು. ಮತ್ತೆ ಇದೆಲ್ಲ ಸಾಕ್ಷಾತ್ಕಾರ ಯಾರು ಮಾಡಿಸ್ತಾ ಇದ್ದಾರೆ, ಇದೆಲ್ಲ ಹೇಗಾಗುತ್ತೆ, ಇದೆಲ್ಲ ಅವರಿಗೆ ಆ ಸಮಯದಲ್ಲಿ ಅರ್ಥ ಆಗೋದಿಲ್ಲ. ಸೊ ಮತ್ತೆ ಇದೇ ರೀತಿಯ ಸಾಕ್ಷಾತ್ಕಾರಗಳು ಅವರಿಗೆ ಮುಂದುವರಿತಾವೆ. ಸೊ ಒಂದು ಬಾರಿ ಅವರಿಗೆ ಎಲ್ಲ ಆತ್ಮಗಳು ಇಲ್ಲಿ ಅಂದ್ರೆ ಮನುಷ್ಯರೆಲ್ಲರೂ ಕೂಡ ಈ ನೈಸರ್ಗಿಕ ವಿಕೋಪದಲ್ಲಿ ಮತ್ತೆ ಯುದ್ಧದಲ್ಲಿ ಏನು 4 ಕಡೆ ಬಾಂಬ್ಸ್ಗಳು ಬೀಳ್ತಾ ಇದಾವೆ, ಎಲ್ಲರೂ ಕೂಡ ಮೃತ್ಯುವನ್ನ ಹೊಂದುತ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ನಕ್ಷತ್ರದರ ಜ್ಯೋತಿಯ ರೂಪದಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದಾರೆ. ಮೇಲೆ ಒಂದು ಪರಮಧಾಮ ಇದೆ, ಏನು ಪ್ರಕಾಶಮಯವಾದ ಜಗತ್ತಿದೆ, ಒಂದು ಪರಮ ಜ್ಯೋತಿಯ ಹಿಂದ್ಗಡೆ ಎಲ್ಲರೂ ಹೋಗ್ತಾ ಇದ್ದಾರೆ. ಇಂಥ ಒಂದು ಅದ್ಭುತವಾದ ಸಾಕ್ಷಾತ್ಕಾರ ಅವರಿಗೆ ಆಗುತ್ತೆ. ಮತ್ತು ಸ್ವಲ್ಪ ದಿನಗಳಾದ್ಮೇಲೆ ಪರಂಪಿತ ಪರಮಾತ್ಮ ನಿರಾಕಾರ ಜ್ಯೋತಿಯ ಸಾಕ್ಷಾತ್ಕಾರವನ್ನು ಕೂಡ ಇವರು ಮಾಡ್ತಾರೆ. ಅವಾಗ ಇವರಿಗೆ ಇದೆಲ್ಲ ಏನು ಅಂತ ಅರ್ಥ ಆಗ್ತಿರೋದಿಲ್ಲ. ಆದ್ರೆ ಈ ಸಾಕ್ಷಾತ್ಕಾರಗಳ ಅನುಭವನ ಅವರು ಮಾಡ್ತಾ ಇರ್ತಾರೆ. ಮತ್ತೆ ಸ್ವಲ್ಪ ದಿನಗಳಾದ ಮೇಲೆ ಭವಿಷ್ಯದಲ್ಲಿ ಬರುವಂತಹ ಸತ್ಯಯುಗ, ಸ್ವರ್ಣಿಮ ಯುಗದ ಸಾಕ್ಷಾತ್ಕಾರವನ್ನು ಕೂಡ ಇವರು ಮಾಡ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಅವ್ರು ಏಕಾಂತದಲ್ಲಿರುವಂತ ಪ್ರಯತ್ನ ಮಾಡ್ತಾರೆ. ಯಾಕೆಂತಂದ್ರೆ ಯಾವುದೋ ಒಂದು ಶಕ್ತಿ ನನಗೆ ಈ ದಿವ್ಯ ದೈವಿಕ ಸಾಕ್ಷಾತ್ಕಾರಗಳನ್ನ ಮಾಡಿಸ್ತಾ ಇದೆ, ಇದ್ರ ಬಗ್ಗೆ ನಾನು ತಿಳಿದುಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಅವರು ಈಗ ಎಲ್ಲ ಅವರ ಕೆಲಸ ವ್ಯವಹಾರಗಳನ್ನ ತಮ್ಮ ಮಕ್ಕಳಿಗೆ ವಹಿಸ್ಬಿಟ್ಟು ತಾವು ಜಾಸ್ತಿ ಸಮಯವನ್ನ ಪ್ರಭುವಿನ ಚಿಂತನೆಯಲ್ಲಿ ಏಕಾಂತದಲ್ಲಿ ಕಳೀತಾ ಇರ್ತಾರೆ. ಸೊ ಈ ರೀತಿ ಸಮಯ ನಡೀತಿರ್ಬೇಕಾದ್ರೆ ಅವರಿಗೆ ಅನುಭವ ಆಗ್ತಾ ಹೋಗುತ್ತೆ, ಒಳಗಡೆ ಯಾವುದೋ ಒಂದು ದಿವ್ಯ ಶಕ್ತಿ ಅವರ ಒಳಗಡೆನೆ ಪ್ರವೇಶ ಮಾಡ್ತಾ ಇದೆ, ಅವರಿಗೆ ಒಂದು ದಿವ್ಯವಾದ ಶ್ರೇಷ್ಠವಾದ ಜ್ಞಾನವನ್ನ ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಅವರು ಭಕ್ತಿ ಮಾರ್ಗದಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು ಓದ್ತಾ ಇದ್ರು, ಇನ್ನು ಹಲವಾರು ಗ್ರಂಥಗಳನ್ನ ಓದ್ತಾ ಇದ್ರು. ಆದ್ರೆ ಕೆಲವೊಂದು ವಿಷಯಗಳ ಬಗ್ಗೆ ಅವರಿಗೆ ಅನುಭವ ಆಗಿರ್ಲಿಲ್ಲ. ಹೇಗೆ ಶ್ರೀಮದ್ ಭಗವದ್ಗೀತೆಯಲ್ಲಿ ನಾವೆಲ್ಲರೂ ಕೂಡ ಆತ್ಮ ಆಗಿದ್ದೇವೆ ಅಂತ ಆತ್ಮದ ಜ್ಞಾನ ಇದೆ ಮತ್ತು ರಾಜಯೋಗದ ಜ್ಞಾನ ಇದೆ. ಆ ಸಂದರ್ಭದಲ್ಲಿ ಇದನ್ನ ಹೇಗೆ ಅನುಭವ ಮಾಡ್ಬೇಕು ಅಂತ ಅವರಿಗೆ ಅರ್ಥ ಆಗಿರ್ಲಿಲ್ಲ. ಆದ್ರೆ ಈಗ ಅವರಿಗೆ ಒಂದು ಒಳಗಡೆ ದಿವ್ಯ ಶಕ್ತಿಯ ಪ್ರವೇಶತೆ ಆಗ್ತಾ ಇದೆ. ಆ ದಿವ್ಯ ಶಕ್ತಿ ಅವರಿಗೆ ಅನುಭವ ಮಾಡಿಸ್ತಾ ಇದೆ, ನೀವು ಒಂದು ಚೈತನ್ಯ ಶಕ್ತಿ ಆತ್ಮ ಆಗಿದ್ದೀರಾ, ನೀವು ಅಜರ ಆಗಿದ್ದೀರಾ, ಅಮರ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಈ ಶಕ್ತಿಯ ಧ್ವನಿಯನ್ನ ಕೇಳ್ತಾ ಅವರು ಅದನ್ನ ಅನುಭವ ಮಾಡ್ತಾ ಇದ್ರೆ ಅವ್ರಿಗೆ ಚೆನ್ನಾಗ್ ಅನಿಸ್ತಾ ಇದೆ. ಅದರ ಅಭ್ಯಾಸವನ್ನ ಅವ್ರು ಮಾಡ್ತಾ ಇದ್ರೆ ಮತ್ತೆ ಮನೆಯವರೊಂದಿಗೂ ಕೂಡ ಈ ಧ್ಯಾನವನ್ನ ಅವರು ಹಂಚ್ಕೊಳ್ತಾ ಇದ್ದಾರೆ.
ಮನೆಯವ್ರಿಗೂ ಈ ಜ್ಞಾನವನ್ನ ದಾದಾ ಲೇಖರಾಜ್ ಅವರ ಮುಖದಿಂದ ಕೇಳಿದ್ಮೇಲೆ ಅವ್ರಿಗೂ ಕೂಡ ಅರ್ಥ ಆಗ್ತಾ ಇದೆ, ಅದರ ಅನುಭೂತಿ ಆಗ್ತಾ ಇದೆ, ಅವ್ರಿಗೂ ಕೂಡ ಚೆನ್ನಾಗ್ ಅನಿಸ್ತಾ ಇದೆ. ಸೊ ಅವ್ರ ಕುಟುಂಬದವರೆಲ್ಲ ಅವರ ಮಿತ್ರ ಸಂಬಂಧಿಗಳ ಜೊತೆಗೆ ದಾದಾರವರು ಈ ತರ ಆಧ್ಯಾತ್ಮಿಕ ಜ್ಞಾನ ಹೇಳ್ತಾ ಇದ್ರೆ ಬಹಳ ಚೆನ್ನಾಗ್ ಅನಿಸ್ತಾ ಇದೆ, ನೀವು ಕೂಡ ಕೇಳಿ ಅಂತ ಅವರ ಮಿತ್ರ ಸಂಬಂಧಿಗಳಿಗೆ ಹೇಳ್ತಾರೆ. ಅವರ ಮಿತ್ರ ಸಂಬಂಧಿಗಳು ಕೂಡ ಮನೆಗೆ ಬರ್ತಾರೆ, ಬಾಬಾರವರಿಂದ ಜ್ಞಾನವನ್ನ ಕೇಳ್ತಾರೆ. ಅವರೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಅನುಭವ ಆಗುತ್ತೆ. ಸೊ ಮತ್ತು ಎಲ್ಲರೂ ಸೇರ್ಬಿಟ್ಟು ಓಂ ಧ್ವನಿಯನ್ನ ಮಾಡ್ತಾರೆ. ಆ ಓಂ ಧ್ವನಿ ಮಾಡ್ಬೇಕಾದ್ರೆ ಹಲವಾರು ಜನರಿಗೆ ಅನೇಕ ದಿವ್ಯ ಸಾಕ್ಷಾತ್ಕಾರಗಳಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಕೆಲವರಿಗೆ ಆತ್ಮನ ಸಾಕ್ಷಾತ್ಕಾರ ಆಗುತ್ತೆ, ಕೆಲವರಿಗೆ ದಿವ್ಯ ಜ್ಯೋತಿ ಪರಮಾತ್ಮನ ನಿರಾಕಾರ ರೂಪದಲ್ಲಿರುವಂತಹ ಪರಮಾತ್ಮನ ಜ್ಯೋತಿ ಸ್ವರೂಪದಲ್ಲಿ ಸಾಕ್ಷಾತ್ಕಾರ ಆಗುತ್ತೆ, ಕೆಲವರಿಗೆ ಭವಿಷ್ಯದಲ್ಲಿ ಬರೆಯುವಂತಹ ಸತ್ಯಯುಗದ ಸಾಕ್ಷಾತ್ಕಾರ ಆಗುತ್ತೆ, ಇನ್ನು ಹಲವಾರು ಜನರಿಗೆ ಈ ಸೃಷ್ಟಿಯ ಪರಿವರ್ತನೆಯ ಮಹಾವಿನಾಶದ ಸಾಕ್ಷಾತ್ಕಾರ ಆಗುತ್ತೆ. ಈ ರೀತಿ ಯಾರೆಲ್ಲ ಸಾಕ್ಷಾತ್ಕಾರಗಳಲ್ಲಿ ಈ ದೃಶ್ಯಗಳನ್ನ ನೋಡ್ತಾ ಇದ್ರು ಅವರೆಲ್ಲ ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ತಾ ಇದ್ರು. ದಾದಾ ಲೇಖರಾಜ್ ಅವರು ಸತ್ಸಂಗವನ್ನ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಓಂ ಧ್ವನಿ ಮಾಡ್ಬೇಕಾದ್ರೆ ಅನೇಕರಿಗೆ ಸಾಕ್ಷಾತ್ಕಾರಗಳಾಗ್ತವೆ ಅಂತ ಹೇಳ್ಬಿಟ್ಟು ಈ ಸುದ್ದಿ 4 ಕಡೆ ತೀಕ್ಷ್ಣವಾಗಿ ಹರಡಿತು. ಇದರಿಂದ ದಿನನಿತ್ಯ ಹಲವಾರು ಜನರು ಇವ್ರ ಮನೆಗೆ ಸತ್ಸಂಗ ಮಾಡ್ಲಿಕ್ಕೆ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಮೊದಲಿಗೆ ಎಲ್ರು ಏನ್ ಅನ್ಕೊಳ್ತಾ ಇದ್ರು, ಈ ದಾದಾರವರೇನೆ ಈ ಸಾಕ್ಷಾತ್ಕಾರಗಳನ್ನೆಲ್ಲ ಮಾಡಿಸ್ತಾ ಇದ್ದಾರೆ, ಮತ್ತೆ ಈ ಜ್ಞಾನವನ್ನು ಕೂಡ ಈ ಸತ್ಸಂಗದಲ್ಲಿ ಹೇಳುವಂತಹ ಜ್ಞಾನವನ್ನು ಕೂಡ ಇವರೇ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಭಾವಿಸ್ತಾ ಇದ್ರು, ಅಂದ್ಕೊಳ್ತಾ ಇದ್ರು. ಇವನ್ ಬ್ರಹ್ಮಾರವ್ರಿಗೂ ಕೂಡ ಅಂದ್ರೆ ಲೇಖರಾಜ್ ಅವ್ರಿಗೂ ಕೂಡ ಅರ್ಥ ಆಗ್ತಿರ್ಲಿಲ್ಲ, ಇದೆಲ್ಲ ಯಾರು ಹೇಳ್ತಾ ಇರೋದು, ಯಾವ್ದಾದ್ರು ಶಕ್ತಿ ನನ್ನೊಳಗಡೆ ಪ್ರವೇಶ ಮಾಡಿರೋದು ಅಂತ ಅವ್ರಿಗೂ ಕೂಡ ಅದ್ರ ಬಗ್ಗೆ ಅರ್ಥ ಆಗಿರ್ಲಿಲ್ಲ. ಆದ್ರೆ ಈ ಸತ್ಸಂಗ ಮುಂದುವರಿತಾ ಆ ದಿವ್ಯ ಶಕ್ತಿ ಜ್ಞಾನದ ಪ್ರತಿಯೊಂದು ರಹಸ್ಯವನ್ನ ಓಪನ್ ಮಾಡ್ಬಿಟ್ಟು ಯಾವಾಗ ಹೇಳ್ತಾ ಹೋದ್ರು ಅವರು, ಅವಾಗ ಎಲ್ರಿಗೂ ಕೂಡ ಅರ್ಥ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಈ ಜ್ಞಾನ ಈ ಲೇಖರಾಜ್ ಅವರು ಹೇಳ್ತಾ ಇಲ್ಲ, ಈ ಜ್ಞಾನ ಸ್ವಯಂ ನಿರಾಕಾರ ಪರಂಪಿತ ಪರಮಾತ್ಮ ಇವರ ಶರೀರದಲ್ಲಿ ಪ್ರವೇಶ ಆಗಿ ಇವರ ಶರೀರದ ಮಾಧ್ಯಮದ ಮೂಲಕ ಈ ಜ್ಞಾನವನ್ನ ನಮ್ಮೆಲ್ರಿಗೂ ಕೂಡ ಹೇಳ್ತಾ ಇದ್ದಾರೆ. ಈ ದಿವ್ಯ ಸಾಕ್ಷಾತ್ಕಾರಗಳನ್ನು ಕೂಡ ಆ ಪರಮಾತ್ಮನೇ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದಾದಾ ಲೇಖರಾಜ್ ಅವ್ರಿಗೂ ಕೂಡ ಸ್ಪಷ್ಟವಾಯಿತು. ಅಲ್ಲಿ ಸತ್ಸಂಗದಲ್ಲಿ ಬರುವಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೂ ಸ್ಪಷ್ಟವಾಗಿ ಅರಿವಾಯಿತು. ಸೊ ಈ ರೀತಿ ಈ ಸತ್ಸಂಗ ಒಂದು ಚಿಕ್ಕ ಅವರ ಮನೆಯಲ್ಲಿ ಒಂದು ಚಿಕ್ಕ ಸಂಘಟನೆಯ ರೂಪದಲ್ಲಿ ಪ್ರಾರಂಭ ಆಯಿತು. ಸೊ ಈಶ್ವರಿಯ ಈ ಜ್ಞಾನವನ್ನ ಕೇಳ್ತಾ ಈಶ್ವರಿಯ ಪ್ರೇರಣೆ ಮತ್ತು ಆದೇಶದ ಅನುಸಾರ ಈಗ ದಾದಾ ಲೇಖರಾಜ್ ಅವರು ಒಂದು ನಿರ್ಣಯವನ್ನ ತೆಗೆದುಕೊಳ್ತಾರೆ. ಏನು ಅಂತಂದ್ರೆ, ಇಲ್ಲಿ ಬರುವಂತಹ ಯಾರು ಚೆನ್ನಾಗಿ ಜ್ಞಾನವನ್ನ ಕೇಳಿ ಇನ್ನೊಬ್ಬರಿಗೆ ಇದನ್ನ ಹೇಳ್ಕೊಡ್ತಾ ಇದ್ದಾರೆ ಅಂತ ಒಂದು 8 ರಿಂದ 10 ಜನ ಕನ್ಯೆಯರು ಮತ್ತು ಮಾತೆಯರ ಒಂದು ಮಂಡಳಿಯನ್ನ ಮಾಡ್ಬಿಟ್ಟು ಬಾಬಾರವರು ಆಜೀವನ ಪರ್ಯಂತ ಏನೆಲ್ಲ ಹಣ ಆಸ್ತಿಯನ್ನು ಸಂಪಾದನೆ ಮಾಡಿದ್ರಲ್ವಾ ಅದೆಲ್ಲವನ್ನ ಆ ಮಂಡಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ, ಸರೆಂಡರ್ ಮಾಡ್ತಾ ಇದ್ದಾರೆ. ಅಂತಂದ್ರೆ ಆ ಸಹೋದರಿಯರನ್ನ ಆ ಕನ್ಯೆಯರನ್ನ ಆ ಟ್ರಸ್ಟ್ ನ ಮೆಂಬರ್ ಅನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಯಾರು ಅಣ್ಣಂದ್ರಿಲ್ಲ, ಅಕ್ಕಂದ್ರೆ ಮಾತ್ರ ಇದ್ದಾರೆ. ಸೊ ಮಾಡ್ಬಿಟ್ಟು ತಮ್ಮ ಸಮಸ್ತ ಆಸ್ತಿಯನ್ನೆಲ್ಲ ಅದಕ್ಕೆ ಸರೆಂಡರ್ ಮಾಡಿದ್ರು. ಆ ಸಂಘಟನೆಗೆ ಆ ಮಂಡಳಿಗೆ ಓಂ ಮಂಡಳಿ ಅಂತ ಹೇಳ್ಬಿಟ್ಟು ಹೆಸರನ್ನ ಇಟ್ರು. ಈ ರೀತಿ ಈ ಬ್ರಹ್ಮಕುಮಾರಿ ಸಂಸ್ಥೆ ಮೊದಲಿಗೆ ಓಂ ಮಂಡಳಿಯ ರೂಪದಲ್ಲಿ ಒಂದು ಚಿಕ್ಕ ಸಂಘಟನೆಯ ರೂಪದಲ್ಲಿ ಪ್ರಾರಂಭ ಆಯಿತು. ಸೊ ದಿನದಿಂದ ದಿನಕ್ಕೆ ಜನರೆಲ್ಲ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಸತ್ಸಂಗ ಕೆಲವರಿಗೆ ಇಷ್ಟ ಆಯ್ತು, ಕೆಲವರಿಗೆ ಇಷ್ಟ ಆಗ್ಲಿಲ್ಲ. ಯಾರಿಗೆ ಇದು ಇಷ್ಟ ಆಗ್ಲಿಲ್ಲ, ಅವರು ತಮ್ಮ ಮಿತ್ರ ಸಂಬಂಧಿಗಳು ಇಲ್ಲಿ ಬರೋದನ್ನ ತಡೆಯೋದಕ್ಕೆ ಬಹಳ ಪ್ರಯತ್ನ ಪಟ್ರು. ಯಾರೆಲ್ಲ ಇಲ್ಲಿ ಸತ್ಸಂಗಕ್ಕೆ ಬರ್ತಾ ಇದ್ರು ಅವರನ್ನ ವಿರೋಧ ಮಾಡ್ತಾ ಇದ್ರು. ಸತ್ಸಂಗ ನಡೆಯುವಂತಹ ಸ್ಥಳದಲ್ಲಿ ಅನೇಕ ಗದ್ದಲಗಳನ್ನ ಮಾಡ್ತಾ ಇದ್ರು, ಆಂದೋಲನಗಳನ್ನ ಮಾಡ್ತಾ ಇದ್ರು. ಅಥವಾ ಯಾರೇ ಇಲ್ಲಿ ಒಳಗಡೆ ಬರ್ಬೇಕಂದ್ರೂ ಅವ್ರಿಗೆ ಒಳಗಡೆ ಹೋಗ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಈ ರೀತಿ ಅನೇಕ ವಿರೋಧಗಳನ್ನ ಅವರು ಎದುರಿಸ್ಬೇಕಾಯ್ತು. ಮತ್ತು ಒಂದು ಬಾರಿ ಎಲ್ಲಿ ಸತ್ಸಂಗ ನಡೀತಾ ಇತ್ತಲ್ವಾ, ಆ ಕಟ್ಟಡಕ್ಕೆ ಆ ಭವನಕ್ಕೇನೆ ಬೆಂಕಿಯನ್ನ ಇಟ್ರು. ಆದ್ರೆ ಭಗವಂತನ ರಕ್ಷಾ ಕವಚ ಇರೋ ಕಾರಣ ಅಲ್ಲಿ ಯಾರಿಗೂ ಕೂಡ ಪ್ರಾಣ ಹಾನಿ ಆಗ್ಲಿಲ್ಲ, ಎಲ್ಲರೂ ಕೂಡ ಸುರಕ್ಷಿತವಾಗಿ ಹೊರಗಡೆ ಬಂದ್ರು. ಸೊ ಈ ರೀತಿ ಈ ಓಂ ಮಂಡಳಿಯ ಸತ್ಸಂಗ ಪ್ರಾರಂಭದಿಂದಲೇ ಅನೇಕ ಜನರು ಇದನ್ನ ವಿರೋಧ ಕೂಡ ಮಾಡಿದ್ರು ಮತ್ತು ಸಾವಿರಾರು ಜನರು ಬಂದು ಇಲ್ಲಿ ಜ್ಞಾನವನ್ನ ದಿನನಿತ್ಯ ಹೇಳ್ತಾ ಇದ್ರು. ಒಂದು ಬಾರಿ ಯಾರು ವಿರೋಧ ಮಾಡ್ತಾ ಇದ್ರಲ್ಲ ಅವರು ಯೋಚನೆ ಮಾಡಿದ್ರು, ಈ ಬ್ರಹ್ಮಾರವರು ಅಂದ್ರೆ ದಾದಾ ಲೇಖರಾಜ್ ಅವರು ಇದ್ರೆ ತಾನೇ ಈ ಸತ್ಸಂಗ ಮುಂದುವರಿಯೋದು, ಇವರನ್ನೇ ನಾವು ಸಮಾಪ್ತಿ ಮಾಡಿದ್ವಿ ಅಂತಂದ್ರೆ ಈ ಸತ್ಸಂಗ ಇನ್ನು ಮುಂದುವರಿಲಿಕ್ಕೆ ಆಗೋದಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಅವರನ್ನು ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಅನೇಕ ಷಡ್ಯಂತ್ರಗಳನ್ನು ಕೂಡ ಮಾಡಿದ್ರು. ಪಿಸ್ತೂಲ್ಗಳನ್ನ ಬಂದೂಕುಗಳನ್ನ ತೆಗೆದುಕೊಂಡು ಬಂದ್ರು, ಅನೇಕ ಅದರ ಬೇರೆ ಆದಂತಹ ಶಸ್ತ್ರಗಳನ್ನ ಅವರನ್ನ ಸಾಯಿಸೋದಕ್ಕಾಗಿ ತೆಗೆದುಕೊಂಡು ಬಂದ್ರು. ಆದ್ರೆ ಯಾರ ರಕ್ಷಕನಾಗಿ ಸ್ವಯಂ ಭಗವಂತ ಕುಳಿತುಕೊಂಡಿರ್ಬೇಕಾದ್ರೆ ಇವು ಯಾವ ಷಡ್ಯಂತ್ರ ಆಗ್ಲಿ ಪ್ರಯತ್ನವಾಗ್ಲಿ ಸಫಲ ಆಗ್ಲಿಲ್ಲ. ಬ್ರಹ್ಮ ಬಾಬಾರವರು ಯಾರ ಮೇಲೂ ಕೂಡ ಕೋಪಗೊಳ್ಳಿಲ್ಲ, ಯಾರನ್ನು ಕೂಡ ನಿಂದನೆ ಮಾಡ್ಲಿಲ್ಲ. ಸೊ ಮಕ್ಕಳೇ ಅವರಿಗೆ ಗೊತ್ತಿಲ್ಲ, ಈ ಜ್ಞಾನ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಪರಮಾತ್ಮನ ಜ್ಞಾನವನ್ನ ಪಡೆಯೋದಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ, ಅವ್ರನ್ನ ಕ್ಷಮೆ ಮಾಡ್ಬಿಡಿ ಅಂತ ಎಲ್ಲರ ಪ್ರತಿನೂ ಬಾಬಾ ಯಾವಾಗ್ಲೂ ಕೂಡ ಒಳ್ಳೆಯ ಭಾವನೆಯನ್ನೇ ಇಡ್ತಾ ಇದ್ರು. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಮನಸ್ಸಿನಿಂದ ಹಾರೈಸ್ತಾ ಇದ್ರು. ಸೊ ಈ ರೀತಿ
ಈ ಸಂಸ್ಥೆಯ ಸತ್ಸಂಗ ಪ್ರಾರಂಭ ಆಯಿತು. ಅನೇಕ ವಿರೋಧಗಳ ಮಧ್ಯನೂ ಕೂಡ ಇದು ದಿನದಿಂದ ದಿನಕ್ಕೆ ವೃದ್ಧಿಯನ್ನ ಹೊಂದುತ್ತಾ ಹೋಯಿತು. ಇದೆಲ್ಲ ನಡೀತಾ ಇರೋದು 1936ನೇ ಇಸ್ವಿಯಲ್ಲಿ. ಸೊ ಯಾರೆಲ್ಲ ಆ ಸಮಯದಲ್ಲಿ ಈ ಸಂಘಟನೆಯಲ್ಲಿ ಜೋಡಣೆ ಆಗಿದ್ರು, ಅದರಲ್ಲಿ ಹಲವಾರು ಸಮರ್ಪಣೆಯ ರೂಪದಲ್ಲಿ ಈ ಸಂಸ್ಥೆಯಲ್ಲಿ ಇರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ರೀತಿ ಒಂದು ಅಂದಾಜು 300ಕ್ಕೂ ಹೆಚ್ಚು ಜನರು ಈ ಸಂಸ್ಥೆಯಲ್ಲಿ ಸಂಘಟನೆಯಲ್ಲಿ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಉಳಿದನವರೆಲ್ಲರೂ ಕೂಡ ಬಂದ್ಬಿಟ್ಟು ಜ್ಞಾನವನ್ನ ಕೇಳ್ಬಿಟ್ಟು ಸತ್ಸಂಗವನ್ನ ಮಾಡ್ಬಿಟ್ಟು ಹೋಗ್ತಾ ಇದ್ರು. ಸೊ ಬಾಬಾರವರು 14 ವರ್ಷಗಳ ಕಾಲ ಕಠಿಣ ಯೋಗ ತಪಸ್ಸನ್ನ ಮಾಡಿದ್ರು. ಈಶ್ವರಿಯ ಆದೇಶದ ಅನುಸಾರ, ಈಶ್ವರಿಯ ಜ್ಞಾನದ ಆಧಾರದ ಮೂಲಕ ಎಲ್ಲರೂ ಕೂಡ ಓಂ ಮಂಡಳಿಯಲ್ಲಿ ಕುಳಿತುಕೊಂಡು ಕಠಿಣವಾದ ತಪಸ್ಸನ್ನ ಮಾಡಿದ್ರು. ಯಾಕೆಂತಂದ್ರೆ ಹೊರಗಡೆ ವಾತಾವರಣ ಆ ಸಮಯದಲ್ಲಿ 2ನೇ ವಿಶ್ವ ಯುದ್ಧ ನಡೀತಾ ಇತ್ತು. ಸೊ ಅದರಿಂದ ಸ್ವಲ್ಪ ಹಿಂಸಾತ್ಮಕವಾದ ಘಟನೆಗಳು ಹೊರಗಡೆ ನಡೀತಾ ಇದ್ವು. ಮತ್ತು ಅದೆಲ್ಲ ಆದ್ಮೇಲೆ ಭಾರತಕ್ಕೆ ಸ್ವತಂತ್ರ ಸಿಕ್ತು. ಮತ್ತು ಇಂಡಿಯಾ ಪಾಕಿಸ್ತಾನ ಅಂತ ಹೇಳ್ಬಿಟ್ಟು 2 ಭಾಗಗಳು ಕೂಡ ಆದ್ವು. ಆ ಸಮಯದಲ್ಲಿ ಕೂಡ ಹೊರಗಡೆ ವಾತಾವರಣದಲ್ಲಿ ಸ್ವಲ್ಪ ವಯಲೆನ್ಸ್ ಅನ್ನೋದು ಇತ್ತು, ಗದ್ದಲಗಳನ್ನೋದು ಇತ್ತು. ಇವರೆಲ್ಲರೂ ಕೂಡ ಭಗವಂತನ ಆದೇಶದ ಅನುಸಾರ ಆಳವಾದ ತಪಸ್ಸಿನಲ್ಲಿ ತೊಡಗಿದ್ರು ಮತ್ತು ಈಶ್ವರಿಯ ಜ್ಞಾನವನ್ನ ಅರ್ಥ ಮಾಡ್ಕೊಳ್ತಾ ಇದ್ರು. ತಮ್ಮ ಆಂತರಿಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ರು. ಈ ರೀತಿ 14 ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಮಾಡಿದ ನಂತರ 1950ನೇ ಇಸ್ವಿಯಲ್ಲಿ ಸೊ ಈಶ್ವರಿಯ ಆದೇಶದ ಅನುಸಾರ ಈ ಓಂ ಮಂಡಳಿ ಸಂಸ್ಥೆಯನ್ನ ಕರಾಚಿಯಿಂದ ರಾಜಸ್ಥಾನದ ಮೌಂಟ್ ಅಬು ಪ್ರಾಂತ್ಯದಲ್ಲಿ ಅರಾವಳಿ ಪರ್ವತದ ಮೇಲೆ ಇಲ್ಲಿ ಶಿಫ್ಟ್ ಮಾಡಲಾಯಿತು, ಅಂತಂದ್ರೆ ಸ್ಥಳಾಂತರಗೊಳಿಸಲಾಯಿತು. ಅದಾದ ನಂತರ ಈ ಸಂಸ್ಥೆಗೆ ಓಂ ಮಂಡಳಿಯಿಂದ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರಿಯ ವಿಶ್ವವಿದ್ಯಾಲಯ ಅಂತ ಹೇಳ್ಬಿಟ್ಟು ಮರುನಾಮಕರಣ ಮಾಡಲಾಯಿತು. ಸೊ ಇವತ್ತಿನವರೆಗೂ ಇದೇ ಅರಾವಳಿ ಪರ್ವತದಲ್ಲಿರುವಂತಹ ಸಂಸ್ಥೆನೆ ಅಂತಂದ್ರೆ ಇದಕ್ಕೆ ಪಾಂಡವ ಭವನ ಅಂತ ಹೇಳ್ಬಿಟ್ಟು ಹೆಸರಿದೆ. ಇದೇನೆ ಅಂತಾರಾಷ್ಟ್ರೀಯ ಮುಖ್ಯಾಲಯ ಕೂಡ ವರ್ತಮಾನದಲ್ಲಿ ಆಗಿದೆ. ಮತ್ತು ದಾದಾ ಲೇಖ್ ರಾಜ್ ಅವರಿಗೆ ಸ್ವಯಂ ಪರಂಪಿತ ಪರಮಾತ್ಮ ಅವರನ್ನೇ ಅವ್ರಿಗೇನೆ ಮರುನಾಮಕರಣ ಮಾಡ್ಬಿಟ್ಟು ಪ್ರಜಾಪಿತ ಬ್ರಹ್ಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಸರನ್ನ ಇಟ್ರು. ಸೊ ಯಾವಾಗ ಭಾರತಕ್ಕೆ ಬಂದ್ರು ಬಾಬಾರವರು ಈ ಜ್ಞಾನ ಪರಮಾತ್ಮನ ಜ್ಞಾನ ಆಗಿದೆ, ಪರಮಾತ್ಮನ ಎಲ್ಲರೂ ಕೂಡ ಪರಮಾತ್ಮನ ಮಕ್ಕಳಾಗಿದ್ದಾರೆ, ಅವರ ಜ್ಞಾನ ಪ್ರತಿಯೊಬ್ಬರಿಗೂ ಪಡೆಯುವಂತಹ ಅಧಿಕಾರ ಇದೆ, ನೀವೆಲ್ಲರೂ ಹೋಗ್ಬಿಟ್ಟು ಈ ಈಶ್ವರಿಯ ಸಂದೇಶವನ್ನ ಪ್ರತಿಯೊಬ್ಬರಿಗೂ ತಲುಪಿಸಿ ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಎಲ್ಲ ದೈವಿ ಸಹೋದರ ಸಹೋದರಿಯರನ್ನ ಬೇರೆ ಬೇರೆ ಪ್ರಾಂತ್ಯಕ್ಕೆ ಕಳಿಸಿದ್ರು. ಅದರ ಪ್ರತಿಫಲವಾಗಿನೇ ಇವತ್ತು ದೇಶ ವಿದೇಶಗಳಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆಗಳು ಬ್ರಾಂಚ್ಗಳು 130ಕ್ಕೂ ಅಧಿಕ ದೇಶಗಳಲ್ಲಿ ಈ ಬ್ರಾಂಚ್ಗಳು ಸಂಸ್ಥೆಗಳು ಇದಾವೆ. ಸೊ ದೇಶಾದ್ಯಂತ ಮತ್ತು ಇಡೀ ವಿಶ್ವದಾದ್ಯಂತ ಲಕ್ಷಾಂತರಕ್ಕೂ ಹೆಚ್ಚು ಸಹೋದರ ಸಹೋದರಿಯರು ಈ ಈಶ್ವರಿಯ ಜ್ಞಾನದ ಲಾಭವನ್ನ ಪಡಿತಾ ಇದ್ದಾರೆ ಮತ್ತು ರಾಜಯೋಗದ ಅಭ್ಯಾಸವನ್ನ ಮಾಡ್ತಾ ತಮ್ಮ ಆಂತರಿಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ತಾ ಜೀವನದಲ್ಲಿ ಸುಖ ಶಾಂತಿಯ ಅನುಭವವನ್ನ ಮಾಡ್ತಾ ಇದ್ದಾರೆ. ಸೊ ಪರಂಪಿತ ಪರಮಾತ್ಮ ಈ ಬ್ರಹ್ಮರವರ ಶರೀರವನ್ನ ಮಾಧ್ಯಮವನ್ನಾಗಿ ಬಳಸ್ಕೊಳ್ಬೇಕು ಅಂತಂದ್ರೆ ಅವಶ್ಯವಾಗಿ ಅವರಲ್ಲಿ ಹಲವಾರು ವಿಶೇಷತೆಗಳು ಇರಲೇಬೇಕಲ್ವಾ. ಸೊ ಹಾಗಿದ್ರೆ ಬ್ರಹ್ಮ ಬಾಬಾರವರ ವ್ಯಕ್ತಿತ್ವವನ್ನ ನಾವು ನೋಡಿದ್ವಿ ಅಂತಂದ್ರೆ ಭಗವಂತ ಅವ್ರಿಗೆ ಸಿಗೋಕ್ಕಿಂತ ಮೊದಲು ಕೂಡ ಅವ್ರ ವ್ಯಕ್ತಿತ್ವ ಬಹಳ ಸುಂದರವಾಗಿತ್ತು. ಅವರ ಲೌಕಿಕ ಮಕ್ಕಳು ಈ ರೀತಿ ಅವರ ಅನುಭವವನ್ನ ಹೇಳ್ತಾರೆ. ಬಾಬಾರವರು ಯಾವತ್ತೂ ಕೂಡ ಕೋಪ ಮಾಡಿಕೊಳ್ತಿರ್ಲಿಲ್ಲ. ಅವರ ವ್ಯಕ್ತಿತ್ವ ಬಹಳ ಸ್ನೇಹದಿಂದ ಪ್ರೀತಿಯಿಂದ ಕೂಡಿತ್ತು. ನಾವು ಮಕ್ಕಳು ಚಿಕ್ಕವರಾಗಿದ್ದಾಗ ಅಥವಾ ದೊಡ್ಡವರಾಗ್ತಾನು ಕೂಡ ಏನೇ ತಪ್ಪು ಮಾಡಿದ್ರು ಕೂಡ ಬಾಬಾ ಜೋರು ಧ್ವನಿಯಲ್ಲಿ ಯಾವತ್ತೂ ಕೂಡ ನಮ್ಗೆ ಬುದ್ಧಿವಾದ ಹೇಳ್ತಾ ಇರ್ಲಿಲ್ಲ, ಬೈತಾ ಇರ್ಲಿಲ್ಲ. ಕೆಲವೊಂದು ಘಟನೆಗಳ ಬಗ್ಗೆ ಈ ರೀತಿ ಅವರು ಅನುಭವ ಹೇಳ್ತಾರೆ. ಒಂದು ಬಾರಿ ಇವರು ಮಕ್ಕಳೆಲ್ಲ ಸ್ಕೂಲ್ ರಜಾ ಇತ್ತು ಅಂತ ಹೇಳ್ಬಿಟ್ಟು ಅಂಗಡಿಗೆ ಹೋಗಿದ್ರು. ಸೊ ಬಾಬಾರವರು ಕೂಡ ಅಲ್ಲಿದ್ರು. ಅಲ್ಲಿ ಹೊಳಿತಾ ಇರುವಂತಹ ವಜ್ರದ ಹರಳುಗಳನ್ನ ನೋಡ್ಬಿಟ್ಟು ಇವುಗಳ ಆಟ ಆಡ್ಲಿಕ್ಕೆ ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು ಬಾಬಾರವ್ರಿಗೆ ಗೊತ್ತಾಗ್ದೇನೆ ಕೆಲವೊಂದು ವಜ್ರದ ಹರಳುಗಳನ್ನ ಎತ್ಕೊಂಡ್ಬಿಟ್ಟು ಮನೆಗೆ ಬರ್ತಾರೆ. ಸೊ ಬಾಬಾರವರು ದಿನನಿತ್ಯ ಕೂಡ ಅಂಗಡಿಯಲ್ಲಿ ಎಷ್ಟು ಸಾಮಾನುಗಳಿದಾವೆ ಏನಿದಾವೆ ಅಂತ ಪ್ರತಿಯೊಂದರ ಮೇಲೂ ಬಾಬಾರವ್ರಿಗೆ ಗಮನ ಇರ್ತಾ ಇತ್ತು. ಸೊ ಯಾವಾಗ ಅಂಗಡಿಯನ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಬಾಬಾ ಎಲ್ಲವನ್ನ ಕೂಡ ಎನಿಸ್ಬಿಟ್ಟು ಒಂದ್ ಬಾರಿ ಚೆಕ್ ಮಾಡ್ತಾ ಇದ್ರು. ಅವಾಗ ನೋಡಿದಾಗ ಕೆಲವೊಂದು ವಜ್ರದ ಹರಳುಗಳು ಕಡಿಮೆ ಇದಾವೆ ಅಂತ ಹೇಳ್ಬಿಟ್ಟು ಬಾಬಾರವ್ರಿಗೆ ಗೊತ್ತಾಯ್ತು. ಸೊ ಬಾಬಾರವ್ರು ಅರ್ಥ ಮಾಡ್ಕೊಂಡ್ರು, ಇವತ್ತು ಮಕ್ಕಳು ಬಂದಿದ್ರಲ್ವಾ, ಮೋಸ್ಟ್ಲಿ ಅವರೇ ಯಾರಾದ್ರೂ ಆಟಕ್ಕೋಸ್ಕರ ತೆಗೆದುಕೊಂಡು ಹೋಗಿರ್ಬೋದು ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಬಾಬಾ ಒಂದ್ ಸ್ವಲ್ಪನೂ ಕೂಡ ಕೋಪ ಮಾಡ್ಕೊಳ್ಳಿಲ್ಲ, ಜೋರಾದ ಧ್ವನಿಯಲ್ಲಿ ಕೇಳಲಿಲ್ಲ. ಬಹಳ ಪ್ರೀತಿಯಿಂದ ಮಕ್ಕಳಿಗೆ ಸಿಹಿಯನ್ನ ತಿನ್ನಿಸ್ತಾ, ಇವತ್ ನೀವು ಅಂಗಡಿಗೆ ಬಂದಿದ್ರಲ್ವಾ, ಅಲ್ಲಿ ವಜ್ರದ ಹೊಳೆಯುವ ಕಲ್ಲುಗಳನ್ನ ಹರಳುಗಳನ್ನ ನೀವು ತೆಗೆದುಕೊಂಡು ಬಂದ್ರಲ್ವಾ, ಅದೆಲ್ಲ ಇರೋದು ನಿಮ್ಗೋಸ್ಕರನೇ, ನೀವು ಅದನ್ನ ಬಾಬಾಗ್ ಕೊಟ್ರೆ ಬಾಬಾ ನಿಮ್ಗೆ ವಜ್ರದ ಉಂಗುರವನ್ನ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಆ ಮಕ್ಕಳು ಖುಷಿಯಿಂದ ಉಂಗುರ ಮಾಡಿಕೊಡ್ತಾರಲ್ವಾ ಅಂತ ಹೇಳ್ಬಿಟ್ಟು ತಾವು ತಂದಿರುವಂತಹ ವಜ್ರದ ಹರಳುಗಳನ್ನ ಬಾಬಾರವ್ರಿಗೆ ಕೊಡ್ತಾರೆ. ಮತ್ತು ನಿಜವಾಗ್ಲೂ ಕೂಡ ಬಾಬಾ ಅವುಗಳನ್ನು ತೆಗೆದುಕೊಂಡು ಆ ಮಕ್ಕಳಿಗೆ ವಜ್ರದ ಉಂಗುರವನ್ನ ಮಾಡಿ ತೊಡಸ್ತಾರೆ. ಈ ರೀತಿ ಬಾಬಾ ತಮ್ಮ ಕೆಲಸವನ್ನು ಕೂಡ ಅಂದ್ರೆ ಮಕ್ಕಳಿಂದ ತಮ್ಮ ಕೆಲಸವನ್ನು ಕೂಡ ಮಾಡಿಸ್ತಾ ಇದ್ರು ಮತ್ತು ಬಹಳ ಸ್ನೇಹ ಪ್ರೀತಿಯಿಂದ ಅವರು ವ್ಯವಹಾರ ಮಾಡ್ತಾ ಇದ್ರು. ಇವತ್ತು ಕೂಡ ಕೋಪ ಮಾಡ್ಕೊಳ್ತಿರ್ಲಿಲ್ಲ. ಈ ರೀತಿ ಅವರು ಕೇವಲ ತಮ್ಮ ಮಕ್ಕಳೊಂದಿಗೆ ಅಷ್ಟೇ ಅಲ್ಲ, ಇನ್ನೊಬ್ಬರ ಅಂದ್ರೆ ಎಲ್ಲಾ ಮಕ್ಕಳೊಂದಿಗೂ ಬಾಬಾ ಸ್ನೇಹದಿಂದ ಪ್ರೀತಿಯಿಂದ ಇರ್ತಾ ಇದ್ರು.
ಅಂಥದ್ದೇ ಒಂದು ಘಟನೆ ಅಂತಂದ್ರೆ, ಒಂದು ಬಾರಿ ಇನ್ನೊಬ್ಬ ವ್ಯಾಪಾರಿ ಬಾಬಾರವರ ಅಂಗಡಿಗೆ ಬಂದು ಕೆಲವೊಂದು ಆಭರಣಗಳ ಆರ್ಡರ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಅವರು ಒಂದು ಬಾರಿ ಅಂಗಡಿಗೆ ಬರ್ಬೇಕಾದ್ರೆ ಬಾಬಾರವರು ವಜ್ರವನ್ನ ಎಣಿಸ್ತಾ ಕುಳಿತಿದ್ರು. ಯಾವುದೋ ಒಂದು ಅರ್ಜೆಂಟ್ ಕೆಲಸ ಬಾಬಾರವ್ರಿಗೆ ಬರುತ್ತೆ ಅಂತಂದ್ರೆ ದಾದಾ ಲೇಖ್ ರಾಜ್ ಅವ್ರಿಗೆ ನಾವು ಪ್ರೀತಿಯಿಂದ ಬ್ರಹ್ಮ ಬಾಬಾ ಅಥವಾ ಬಾಬಾ ಅಂತ ಹೇಳ್ಬಿಟ್ಟು ಕರೀತೇವೆ. ಸೊ ಈ ರೀತಿ ವಜ್ರದ ಹರಳುಗಳನ್ನ ಎಣಿಕೆ ಮಾಡ್ತಾ ಕುಳಿತುಕೊಂಡಾಗ ಅವ್ರಿಗೆ ಒಂದು ಅರ್ಜೆಂಟ್ ಆಗಿರೋ ಕೆಲಸ ಬರುತ್ತೆ, ಎಲ್ಲೇ ಹೋಗ್ಬೇಕಾಗುತ್ತೆ. ಬಾಬಾರವರಿಗೆ ಅಂಗಡಿಯಲ್ಲಿ ಕೆಲಸ ಮಾಡೋರ್ ಮೇಲೆ ಬಹಳ ವಿಶ್ವಾಸ. ಅದರಿಂದ ವಜ್ರದ ಚೀಲವನ್ನ ಅವರು ಒಂದು ಓಪನ್ ಆಗಿರುವಂತಹ ಡಬ್ಬಾದಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ಆ ಸಮಯದಲ್ಲಿ ಇನ್ನೊಬ್ಬ ವ್ಯಾಪಾರಿ ಅಂಗಡಿಯಿಂದ ಆರ್ಡರ್ ಅನ್ನು ತೆಗೆದುಕೊಳ್ಳೋದಕ್ಕಾಗಿ ಅವಾಗವಾಗ ಬರ್ತಾ ಇದ್ರಲ್ಲ, ಅವರು ಇವತ್ತು ಅವರ ಇಬ್ಬರು ಚಿಕ್ಕ ಮಕ್ಕಳೊಂದಿಗೆ ಅಂಗಡಿಗೆ ಬಂದಿದ್ರು. ಸೊ ಕೆಲಸಗಾರ ಜೊತೆ ಆ ವ್ಯಾಪಾರಿ ಮಾತಾಡ್ತಿರ್ಬೇಕಾದ್ರೆ ಈ ಎರಡು ಮಕ್ಕಳು ಅಂಗಡಿ ತುಂಬಾ ಓಡಾಡ್ತಾ ಬಾಬಾರವರು ಎಲ್ಲಿ ವಜ್ರದ ಹರಳುಗಳ ಪ್ಯಾಕೆಟ್ ಅನ್ನ ಚೀಲವನ್ನ ಇಟ್ಟಿದ್ರಲ್ವಾ, ಅಲ್ಲಿ ಹೋಗ್ಬಿಟ್ಟು ಆ ಹೊಳಿತಿರುವಂತಹ ಕಲ್ಲುಗಳನ್ನ ನೋಡ್ಬಿಟ್ಟು ಆಕರ್ಷಣೆ ಆಗ್ಬಿಟ್ಟು ಕೆಲವೊಂದು ವಜ್ರದ ಹರಳುಗಳನ್ನ ಆ ಮಕ್ಕಳು ತೆಗೆದುಕೊಳ್ತಾರೆ. ಅದು ಯಾರಿಗೂ ಅಲ್ಲಿ ಗೊತ್ತಾಗೋದಿಲ್ಲ. ಆಮೇಲೆ ಆ ವ್ಯಕ್ತಿ ಮಕ್ಕಳೊಂದಿಗೆ ಹೋಗ್ತಾರೆ. ಬಾಬಾರವರು ಯಾವಾಗ ವಾಪಸ್ ಬರ್ತಾರೆ, ಆ ವಜ್ರದ ಹರಳುಗಳನ್ನ ಕೌಂಟ್ ಮಾಡ್ತಾ ಇರ್ತಾರೆ. ಬಾಬಾರವರಿಗೆ ಬಹಳ ನೆನಪಿನ ಶಕ್ತಿ ತೀಕ್ಷ್ಣವಾಗಿತ್ತು. ಗೊತ್ತಾಯ್ತು ಇದರಲ್ಲಿ ಕೆಲವೊಂದು ಹರಳುಗಳು ಕಡಿಮೆ ಇದ್ದಾವೆ ಅಂತ ಹೇಳ್ಬಿಟ್ಟು. ಅವ್ರು ಒಂದು ಕ್ಷಣನೂ ಕೂಡ ಒಬ್ರಿಗೂ ಅಲ್ಲಿ ಪ್ರಶ್ನೆ, ನೀವು ಯಾರಾದ್ರೂ ಇದನ್ನ ತಗೊಂಡ್ರ ಅಂತ ಅನುಮಾನನೂ ಪಡ್ಲಿಲ್ಲ, ಜೋರಾದ ಧ್ವನಿಯಲ್ಲಿ ಕೂಡ ಕೇಳಿಲ್ಲ. ಬಾಬಾ ಕೇಳಿದ್ದಿಷ್ಟೇ, ನಾನು ಇಲ್ದೇ ಇರುವಾಗ ಈ ಅಂಗಡಿಗೆ ಯಾರಾದ್ರೂ ಬಂದಿದ್ರಾ ಅಂತ ಹೇಳ್ಬಿಟ್ಟು. ಆಗ ಅಲ್ಲಿರುವಂತ ಕೆಲಸಗಾರ ಹೇಳಿದ್ರು, ಇಂಥ ವ್ಯಾಪಾರಿ ಆರ್ಡರ್ ತೆಗೆದುಕೊಳ್ಳೋದಕ್ಕೋಸ್ಕರ ಬಂದಿದ್ರು ಅಂತ ಹೇಳಿದ್ರು. ಅವ್ರ ಜೊತೆ ಯಾರಾದ್ರೂ ಬಂದಿದ್ರಾ ಅಂತ ಕೇಳಿದ್ರು. ಹೌದು, ಅವರ 2 ಚಿಕ್ಕ ಮಕ್ಕಳು ಬಂದಿದ್ರು ಅಂತ ಹೇಳಿದ್ರು. ಸೊ ಆ ವ್ಯಕ್ತಿಯ ಅಡ್ರೆಸ್ ಅನ್ನ ತೆಗೆದುಕೊಂಡು ಬಾಬಾರವರು ಅವರ ಅಂಗಡಿಗೆ ಹೋಗ್ತಾರೆ. ಆ ವ್ಯಕ್ತಿ ಬಾಬಾರವ್ರನ್ನ ನೋಡ್ಬಿಟ್ಟು ಬಹಳ ಖುಷಿ ಪಡ್ತಾರೆ. ಅಲ್ಲೇ ಅವ್ರ ಮಕ್ಕಳು ಕೂಡ ಇರ್ತಾರೆ. ಸೊ ಬಾಬಾರವರ ಮಕ್ಕಳ ಹತ್ರ ಹೋಗಿ ಬಹಳ ಪ್ರೀತಿಯಿಂದ, ನೀವು ಅಂಗಡಿಗೆ ಬಂದಾಗ ಅಲ್ಲಿಯ ವಜ್ರದ ಹರಳುಗಳನ್ನ ತಗೊಂಡ್ ಬಂದ್ರಲ್ವಾ, ಎಲ್ಲಿದ್ದಾವೆ ಅವು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಮಗು ಬಹಳ ಗಾಬರಿ ಆಗ್ಬಿಡುತ್ತೆ. ಇವ್ರಿಗೆ ಹೇಗ್ ಗೊತ್ತಾಯ್ತು ನಾವು ತಂದಿದ್ದು ಅಂತ ಹೇಳ್ಬಿಟ್ಟು ಹೆದರ್ಕೊಳ್ತಾ ಆ ಮಗು, ನಾನಲ್ಲ ನನ್ನ ಅಣ್ಣ ತೆಗೆದುಕೊಂಡು ಬಂದಿದ್ದು ಅಂತ ಹೇಳ್ಬಿಟ್ಟು ಒಳಗಡೆ ಓಡಿ ಹೋಗ್ಬಿಟ್ಟು ಆ ವಜ್ರಗಳನ್ನ ತಂದ್ಬಿಟ್ಟು ಕೊಡುತ್ತೆ. ಬಾಬಾ ಅವಾಗ್ಲೂ ಕೂಡ ಜೋರಾಗಿ ಅವ್ರ ತಂದೆಗೆ ಹೇಳೋದಾಗ್ಲಿ ಅಥವಾ ಕೋಪ ಮಾಡ್ಕೊಳ್ಳೋದಾಗ್ಲಿ ಮಾಡ್ಲಿಲ್ಲ. ಬಹಳ ಪ್ರೀತಿಯಿಂದ ಆ ಮಗುವಿಗೆ ಕೇಳಿದ್ರು, ನೀವ್ ಯಾಕೆ ಈ ಹರಳುಗಳನ್ನ ತೆಗೆದುಕೊಂಡು ಬಂದ್ರಿ ಅಂತ ಹೇಳ್ಬಿಟ್ಟು. ಆಗ ಆ ಮಗು ಮುಕ್ತವಾಗಿ ಹೇಳುತ್ತೆ, ಇದು ತುಂಬಾ ಹೊಳಿತಾ ಇದ್ವಲ್ವಾ, ಈ ಹರಳುಗಳನ್ನ ಮಿಠಾಯಿ ಅಂಗಡಿಯವ್ರಿಗೆ ಕೊಟ್ರೆ ನಮ್ಗೆ ಜಾಸ್ತಿ ಇವತ್ತು ಮಿಠಾಯಿ ಸಿಗುತ್ತೆ, ತಿನ್ಬೋದು ಅಂತ ಹೇಳ್ಬಿಟ್ಟು ಆಸೆಯಿಂದ ಎತ್ಕೊಂಡ್ ಬಂದ್ವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಬಾಬಾರವ್ರ ನಗ್ತಾ ಮಿಠಾಯಿಯನ್ನ ತರಿಸ್ಬಿಟ್ಟು ಅವ್ರಿಗೆ ತಿನ್ನಿಸ್ತಾರೆ. ಸೊ ಆಮೇಲೆ ಹೇಳ್ತಾರೆ, ನೋಡಿ ಈ ತರ ಕಳ್ಳತನದ ಕೆಲಸ ಮತ್ತೊಮ್ಮೆ ಮಾಡ್ಬೇಡಿ, ಇಲ್ಲ ಅಂತಂದ್ರೆ ಪೊಲೀಸ್ ಬಂದ್ಬಿಟ್ಟು ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರೆ, ಇಲ್ಲ ಅಂತಂದ್ರೆ ನಿಮ್ ತಂದೆ ನಿಮ್ಗೆ ಹೊಡಿತಾರೆ ಅಂತ ಹೇಳ್ಬಿಟ್ಟು. ಈ ರೀತಿ ಬಾಬಾ ಯಾವಾಗ್ಲೂ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ವಜ್ರ ಎಷ್ಟು ಬೆಲೆ ಬಾಳುವಂಥದ್ದು, ಎಂಥದೇ ಪರಿಸ್ಥಿತಿ ಇದ್ರು ಬಹಳ ತಾಳ್ಮೆಯಿಂದ ಇರ್ತಾ ಇದ್ರು. ಮತ್ತು ಅಲ್ಲಿ ಏನ್ ಸಮಾಧಾನದ ಕಡೆ ಯೋಚನೆ ಮಾಡ್ತಾ ಇದ್ರು ಹೊರತು ಯಾವತ್ತೂ ಕೂಡ ಕೋಪ ಮಾಡ್ಕೊಳ್ಳೋದಾಗ್ಲಿ ಸಿಟ್ಟಿನಿಂದ ಮಾತಾಡ್ದಾಗ್ಲಿ ಮಾಡ್ತಾ ಇರ್ಲಿಲ್ಲ. ಬಾಬಾರವರು ತಮ್ಮ ವ್ಯಕ್ತಿತ್ವದ ಮೇಲೆ ಕೂಡ ಸದಾ ಗಮನ ಇರ್ತಿತ್ತು. ಯಾವಾಗ್ಲೂ ಕೂಡ ಯಾವುದೇ ಒಂದು ಲಘುವಾದ ಶಬ್ದವನ್ನ ಉಪಯೋಗ ಯಾರ ಪ್ರತಿನೂ ಮಾಡ್ತಾ ಇರ್ಲಿಲ್ಲ. ಒಂದು ಬಾರಿ ಏನಾಯ್ತು ಅಂತಂದ್ರೆ, ಬಾಬಾರವರ ಧರ್ಮ ಪತ್ನಿ ಆಗಿರುವಂತಹ ಜಶೋದಾರವರು ಅವರ ಮಲತಾಯಿ ಅವರನ್ನ ಭೇಟಿಯಾಗೋದಕ್ಕಾಗಿ ಮನೆಗೆ ಬಂದಿರ್ತಾರೆ. ಬಾಬಾರವರು ಅಂಗಡಿಗೆ ಹೋಗ್ಬೇಕಾಗಿರುತ್ತೆ. ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅವರನ್ನ ನೋಡ್ಬಿಟ್ಟು ಜಶೋದ ಅವರನ್ನ ಕೂಗ್ತಾರೆ, ಜಶೋದ ನಿಮ್ಮ ಮಲತಾಯಿ ಬಂದಿದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು. ಆಮೇಲೆ ಅಂಗಡಿ ಕಡೆಗೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಒಳಗಡೆ ಒಂದು ಬಾಬಾರವರಿಗೆ ಮನಸ್ಸಿನಲ್ಲಿ ಎಳಿತಾ ಇದೆ, ಆ ಮಾತು ಅವ್ರ ಮನಸ್ಸು ತಿಂತಾ ಇದೆ. ಏನು ಅಂತಂದ್ರೆ, ನಾನು ಎಂತ ಶಬ್ದ ಯೂಸ್ ಮಾಡ್ಬಿಟ್ನಲ್ವಾ, ಮಲತಾಯಿ ಅಂತ ಹೇಳ್ಬಿಟ್ನಲ್ವಾ, ಖಂಡಿತವಾಗಿ ನನ್ನ ಈ ಮಾತಿನಿಂದ ಅವ್ರಿಗೆ ನೋವಾಗಿರುತ್ತಲ್ವಾ, ನಾನು ಈ ರೀತಿ ಹೇಳ್ಬಾರ್ದಾಗಿತ್ತಲ್ವಾ ಅಂತ ಅವ್ರಿಗೆ ಪಶ್ಚಾತ್ತಾಪ ಆಗುತ್ತೆ. ಸೊ ಇಡೀ ದಿನ ಅವ್ರಿಗೆ ಬೇಜಾರಾಗುತ್ತೆ. ಯಾವಾಗ ಸಾಯಂಕಾಲ ಮನೆಗೆ ಬರ್ತಾರಲ್ವಾ, ಆ ಸಮಯದಲ್ಲಿ ಅವರು ಜಶೋದ ಅವರ ತಾಯಿಯವರು ಭೇಟಿ ಆಗ್ಬಿಟ್ಟು ಸ್ವಲ್ಪ ಹೊತ್ತು ಇದ್ದು ಅವ್ರ ಮನೆಗೆ ವಾಪಸ್ ಹೋಗಿರ್ತಾರೆ. ಯಾವಾಗ ಜಶೋದ ಅವರು ಇವರನ್ನ ಊಟಕ್ಕೆ ಕರೀತಾರೆ, ಆಗ ಬಾಬಾರವ್ರು ಹೇಳ್ತಾರೆ, ನಾನಿವತ್ತು ಊಟವನ್ನ ಮಾಡೋದಿಲ್ಲ, ನಾನು ಬೆಳಗ್ಗೆ ಸರಿಯಾದ ಶಬ್ದವನ್ನ ಉಪಯೋಗ ಮಾಡ್ಲಿಲ್ಲ ನಿಮ್ಮ ತಾಯಿಯವರ ಪ್ರತಿ, ಅವ್ರಿಗೆ ಖಂಡಿತವಾಗಿ ನೋವಾಗಿರುತ್ತಲ್ವಾ, ಎಲ್ಲಿವರೆಗೂ ನಾನು ಅವರನ್ನ ಭೇಟಿ ಆಗ್ಬಿಟ್ಟು ಅವರಿಂದ ಕ್ಷಮೆ ಕೇಳೋದಿಲ್ಲ, ಅಲ್ಲಿವರೆಗೂ ನಾನು ಊಟನ ಮಾಡೋದಿಲ್ಲ, ನೀರು ಕೂಡ ಕುಡಿಯೋದಿಲ್ಲ ಅಂತ ಹೇಳ್ತಾರೆ. ಸೊ ಎಷ್ಟೇ ಹೇಳಿದ್ರು ಕೂಡ ಕೇಳೋದಿಲ್ಲ. ನೆಕ್ಸ್ಟ್ ದಿನ ಜಶೋದ ಅವ್ರ ಜೊತೆಗೆ ಅವ್ರ ಮನೆಗೆ ಹೋಗ್ತಾರೆ. ಬೆಳಗ್ಗೆನೆ ದಾದಾರವರನ್ನ ಅಲ್ಲಿ ನೋಡ್ಬಿಟ್ಟು ಅವ್ರ ಮನೆಯವರು ಬಹಳ ಖುಷಿ ಪಡ್ತಾರೆ. ಅವ್ರ ತಾಯಿಯವರು ಕೂಡ ನೋಡ್ತಾರೆ. ಹೋದ ತಕ್ಷಣನೇ ಅವ್ರ ತಾಯಿಯವ್ರ ಹತ್ರ ಕ್ಷಮೆ ಕೇಳ್ತಾರೆ. ನಿನ್ನೆ ನಾನು ನಿಮಗೆ ಉಪಯೋಗ ಮಾಡಿದಂತ ಶಬ್ದ ನಿಜವಾಗ್ಲೂ ಅದರಿಂದ ನಿಮ್ಗೆ ನಿಮ್ಮ ಮನಸ್ಸಿಗೆ ನೋವಾಗಿರ್ಬೋದು, ನನ್ನನ್ನು ದಯವಿಟ್ಟು ಕ್ಷಮೆ ಮಾಡಿ ಅಂತ. ಆಗ ಅವ್ರ ತಾಯಿಯವರು ಆತರ ಏನಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವರ ಮುಖವನ್ನ ಗುಂಗಟ್ಟಿಂದ ಮುಚ್ಚಿಕೊಳ್ತಾರೆ. ಯಾಕಂದ್ರೆ ಆ ಸಮಯದಲ್ಲಿ ಎಲ್ಲಾ ಸ್ತ್ರೀಯರು ಆ ರೀತಿ ಮುಖದಿಂದ ಅಂದ್ರೆ ಗುಂಗಟ್ಟನ್ನ ಮುಖದ ಮೇಲೆ ಹಾಕಿಕೊಳ್ತಾ ಇದ್ರು. ಸೊ ಇದನ್ನ ನೋಡಿದಂತ ಜಶೋದ ಅವರು ಹೇಳ್ತಾರೆ, ನೋಡಿ ನೀವು ಅವ್ರ ಜೊತೆ ಸರಿಯಾಗಿ ಮಾತಾಡ್ಬಿಟ್ಟು ಕ್ಷಮೆ ಮಾಡಿದೀನಿ ಅಂತ ಹೇಳಿ, ಇಲ್ಲ ಅಂತಂದ್ರೆ ಅವ್ರು ನಿನ್ನೆಯಿಂದನೂ ಕೂಡ ಊಟ ಮಾಡಿಲ್ಲ ಇದೇ ವಿಷಯದ ಪ್ರತಿ,
ಸೊ ಈಗ್ಲೂ ನೀವು ಅವ್ರ ಜೊತೆ ಸರಿಯಾಗಿ ಮಾತನಾಡಿ ಕ್ಷಮೆ ಮಾಡಿದ್ದೀನಿ ಅಂತ ಹೇಳಿಲ್ಲ ಅಂತಂದ್ರೆ ಅವ್ರು ಊಟನೇ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಗ ಅವ್ರ ತಾಯಿಯವ್ರು ಹೇಳ್ತಾರೆ, ನಿಜ, ನಿನ್ನೆ ನೀವು ಆ ರೀತಿ ಹೇಳಿದ್ದಕ್ಕೆ ನನಗೆ ಬೇಸರ ಆಯ್ತು. ಯಾಕಂದ್ರೆ ನಾನು ಯಾವತ್ತೂ ಕೂಡ ಜಶೋದಾನನ್ನ ನನ್ನ ಮಗಳು ಅಂತ ನೋಡಿಲ್ಲ, ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೇನೆ. ಆ ಸಮಯ ನನಗೆ ಸ್ವಲ್ಪ ಬೇಸರ ಆಯ್ತು, ಆದ್ರೆ ಇವಾಗ ನನ್ನ ಮನಸ್ಸಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ. ತಕ್ಷಣನೇ ಲೇಖರಾಜ್ ಅವರು, ದಾದಾರವರು ಇನ್ನೊಂದು ಬಾರಿ ಕ್ಷಮೆನೆ ಕೇಳ್ತಾರೆ. ದಯವಿಟ್ಟು ನನ್ನನ್ನ ಕ್ಷಮೆ ಮಾಡಿ ನನ್ನ ಮಾತಿಗಾಗಿ ಅಂತ ಹೇಳ್ಬಿಟ್ಟು. ಈ ರೀತಿ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದ್ ರೀತಿ ಭಾವ ವಿಭೋರ ಆಗ್ತಾರೆ. ಎಲ್ಲರೂ ಕೂಡ ಅಳಿಯನ್ಗೆ ಅಲ್ಲಿ ಜಾಸ್ತಿ ರೆಸ್ಪೆಕ್ಟ್ ಗೌರವನ ಕೊಡುವಂತಹ ಕಾಲ ಅದು. ಆದ್ರೆ ಅವರೇ ಹೋಗ್ಬಿಟ್ಟು ಕೈ ಮುಗಿದು ತಲೆ ಬಾಗಿ ಕ್ಷಮೆ ಕೇಳ್ತಾ ಇದ್ರಲ್ವಾ, ಎಲ್ರಿಗೂ ಕೂಡ ಒಂದು ಕಣ್ಣಲ್ಲಿ ನೀರು ತುಂಬುತ್ತೆ. ಸೊ ಅಂದ್ರೆ ಒಂದು ಚಿಕ್ಕ ತಪ್ಪಾದ್ರೂ ಕೂಡ ಬಾಬಾರವರು ಅದಕ್ಕೆ ತಕ್ಷಣ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಇದ್ರು, ಹೋಗ್ಬಿಟ್ಟು ಕ್ಷಮೆಯನ್ನ ಕೇಳ್ತಾ ಇದ್ರು. ಯಾವತ್ತೂ ಕೂಡ ನಾನು ಇಷ್ಟು ದೊಡ್ಡ ವ್ಯಕ್ತಿ ಅಲ್ವಾ, ಇದೇ ಸತ್ಯ ಅಲ್ವಾ, ಅದನ್ನೇ ನಾನು ಹೇಳಿದ್ದಲ್ವಾ, ಈ ರೀತಿ ಯಾವತ್ತೂ ಕೂಡ ಯೋಚನೆ ಮಾಡ್ತಿರ್ಲಿಲ್ಲ. ಹೇಗೆ ಒಂದು ಹಣ್ಣಿನಿಂದ ತುಂಬಿರುವಂತಹ ಮರ ತಾನು ಬಾಗುತ್ತೆ ಅಲ್ವಾ, ವಿನಮ್ರತೆಯ ಇದು ಆಗಿ ಅದು ಬಾಗುತ್ತಲ್ವಾ, ಎಲ್ರಿಗೂ ಕೂಡ ಅದು ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು. ಹಾಗೇನೆ ಆಗರ್ಭ ಶ್ರೀಮಂತ ಆಗಿದ್ರು ಕೂಡ ವಿನಮ್ರತೆ ಅನ್ನೋದು ಬಾಬಾರವರಲ್ಲಿ ಸಾಕಷ್ಟು ಇತ್ತು. ಸೊ ಬಾಬಾರವರು ಗೌರವಾನ್ವಿತವಾದ ವ್ಯಕ್ತಿತ್ವವನ್ನ ಹೊಂದಿದ್ರು, ಬಹಳ ಆಕ್ಟಿವ್ ಆಗಿದ್ರು. ದಿನಾಲು ಕೂಡ ಹೊರಗಡೆ ಹೋಗ್ತಾ ಇದ್ರು, ಆಟಗಳನ್ನ ಆಡ್ತಾ ಇದ್ರು, ಎಲ್ಲರ ಜೊತೆ ಬೆರೀತಾ ಇದ್ರು, ಕುಳಿತುಕೊಳ್ತಾ ಇದ್ರು. ಒಂದು ಸಮಾಜಮುಖಿ ಸಂಘಟನೆಯಲ್ಲಿರುವಂತಹ ವ್ಯಕ್ತಿತ್ವ ಬಾಬಾರವ್ರದ್ದು ಆಗಿತ್ತು. ಸೊ ಈ ರೀತಿ ಇವ್ರ ಜೀವನ ನಡೀತಾ ಇತ್ತು. ಯಾವಾಗ ಈ ಓಂ ಮಂಡಳಿ ಆಯ್ತು, ಅನೇಕ ವಿರೋಧಗಳನ್ನ ಇವರು ಎದುರಿಸ್ಬೇಕಾಯ್ತು. ಪರಮಾತ್ಮನ ಜ್ಞಾನ ಯಾವಾಗ ಸಿಕ್ತು, ಪರಮಾತ್ಮನ ಆದೇಶಗಳ ಯಾವಾಗ ಇವರು ಕೇಳಿದ್ರು, ತಕ್ಷಣ ಒಂದು ಸೆಕೆಂಡ್ ನಲ್ಲಿ ಕೂಡ ಅವರ ಎಲ್ಲ ಈ ಆಸ್ತಿ ಪಾಸ್ತಿ ಸಂಪತ್ತನ್ನ ಒಂದು ಸೆಕೆಂಡ್ ನಲ್ಲಿ ತ್ಯಾಗ ಮಾಡಿದ್ರು ಮತ್ತು ಕಠಿಣವಾದ ತಪಸ್ಸನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಾಬಾರವ್ರು ದಿನಾಲು ಕೂಡ 2 ಗಂಟೆ ಬೆಳಗ್ಗೆ 2 ಗಂಟೆಗೆ ಎದ್ಬಿಟ್ಟು ತಪಸ್ಸನ್ನ ಮಾಡ್ತಾ ಇದ್ರು. ಮೆಡಿಟೇಷನ್ ಅನ್ನ ರಾಜಯೋಗದ ಅಭ್ಯಾಸವನ್ನ ಮಾಡ್ತಾ ಇದ್ರು. ಸೊ ಬಾಬಾರವ್ರು ದಿನಾಲು ಕೂಡ ನ್ಯೂಸ್ ಪೇಪರ್ ಅನ್ನ ಓದ್ತಾ ಇದ್ರು. ಏನಕ್ಕೋಸ್ಕರ ಅಂತಂದ್ರೆ ಈ ಜಗತ್ತಿನಲ್ಲಿ ಎಲ್ಲೆಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅಂತಂದ್ರೆ, ಎಲ್ಲಿ ಯಾವ ಸ್ಥಳದಲ್ಲಾದ್ರೂ ದುರ್ಘಟನೆ ಸಂಭವಿಸಿದೆ ಅಂತಂದ್ರೆ, ಅಥವಾ ನೈಸರ್ಗಿಕ ವಿಕೋಪಗಳಾಗಿದೆ ಅಂತಂದ್ರೆ, ಅಥವಾ ಯಾರಿಗಾದ್ರೂ ನಷ್ಟ ಆಗಿದೆ ಅಂತಂದ್ರೆ, ಬಾಬಾ ಅಂತಹ ದಿನಗಳಲ್ಲಿ ವಿಶೇಷವಾಗಿ ಕುಳಿತುಕೊಂಡು ಯೋಗದ ದಾನವನ್ನ ನೀಡ್ತಾ ಇದ್ರು. ಅವ್ರಿಗೆ ಒಳ್ಳೇದಾಗ್ಲಿ, ಇದರಿಂದ ಅವ್ರು ಬೇಗ ಹೊರಗಡೆ ಬರ್ಲಿ ಅಂತ ಹೇಳ್ಬಿಟ್ಟು ವಿಶೇಷ ಧ್ಯಾನದ ಅಭ್ಯಾಸವನ್ನ ಮಾಡ್ತಾ ಇದ್ರು. ದಿನಾಲು ಕೂಡ ಎಲ್ಲರೊಂದಿಗೂ ಬಂದವರ ಜೊತೆ ಎಲ್ರಿಗೂ ಭೇಟಿ ಆಗ್ತಾ ಇದ್ರು, ಅವರ ಸಮಸ್ಯೆಗಳನ್ನ ಕೇಳ್ತಾ ಇದ್ರು, ಅದಕ್ಕೆ ಉತ್ತರವನ್ನ ಈಶ್ವರಿಯ ಜ್ಞಾನದ ಆಧಾರದ ಮೇಲೆ ಅವರಿಗೆ ಸಲಹೆಯನ್ನ ಕೊಡ್ತಾ ಇದ್ರು. ಈ ರೀತಿ ಎಲ್ಲರ ಜೊತೆನೂ ಬಾಬಾರವ್ರದ್ದು ಒಡನಾಟ ಇತ್ತು. ಅನೇಕ ಸ್ಥಳಗಳಿಗೆ ಬಾಬಾರವರು ಹೋಗ್ಬಿಟ್ಟು ಈಶ್ವರಿಯ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಯಾವಾಗ್ಲೂ ಕೂಡ ಮಕ್ಕಳನ್ನ ಮುಂದೆ ಇಡ್ತಾ ಇದ್ರು. ಮಕ್ಕಳೇ, ನೀವು ಇಂಥ ಸ್ಥಳಗಳಿಗೆ ಹೋಗ್ಬಿಟ್ಟು ಇವರಿಗೆ ಜ್ಞಾನ ಕೊಡಿ, ಮಕ್ಕಳೇ ನೀವು ಇಂಥ ಸ್ಥಳಗಳಿಗೆ ಹೋಗ್ಬಿಟ್ಟು ಇವರ ಸೇವೆಯನ್ನ ಮಾಡಿ, ಅಂದ್ರೆ ಈಶ್ವರಿಯ ಸಂದೇಶವನ್ನ ಕೊಡಿ, ಅವ್ರಿಗೂ ಕೂಡ ಶಾಂತಿ ಖುಷಿಯನ್ನ ಹಂಚಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಬಾಬಾರವರು ಯಾವಾಗ್ಲೂ ಕೂಡ ಪ್ರೇರಣೆಯನ್ನ ನೀಡ್ತಾ ಇದ್ರು. ಸೊ ಈ ರೀತಿ ಯಜ್ಞದಲ್ಲಿ ಅಷ್ಟೊಂದು ಜನ ಇರುವಂತಹ 300ಕ್ಕೂ ಅಧಿಕ ಜನ ಇರುವಂತಹ ಯಜ್ಞದಲ್ಲಿ ದಿನಾಲು ಕೂಡ ಕೆಲಸಗಳು ಸೇವೆಗಳು ಸಾಮಾನ್ಯವಾಗಿ ಜಾಸ್ತಿ ಇರ್ತವೆ. ಬಾಬಾರವರು ಯಜ್ಞದ ಸಂಸ್ಥಾಪಕರಾಗ್ಬಿಟ್ಟು ಯಾರು ಕೂಡ ಆರ್ಡರ್ ಮಾಡ್ತಾ ಇರ್ಲಿಲ್ಲ. ಯಾವಾಗ್ಲೂ ಕೂಡ ನಾನೇನ್ ಮಾಡ್ತಾ ಇದ್ದೇನೆ, ನನ್ನನ್ನ ನೋಡಿ ಇನ್ನೊಬ್ರು ಕಲಿತಾರೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಕೂಡ ಪ್ರತಿಯೊಂದು ಕೆಲಸವನ್ನ, ಅಷ್ಟು ವಯಸ್ಸಾಗಿದ್ರು ಕೂಡ ಬಾಬಾರವರು ಪ್ರತಿಯೊಂದು ಚಿಕ್ಕದ್ರಿಂದ ಹಿಡಿದು ದೊಡ್ಡ ಕೆಲಸದವರೆಗೂ ತಾವು ಮೊದಲು ಹೋಗಿ ಮಾಡ್ತಾ ಇದ್ರು. ಬಲೆ ಅದು ಕಿಚನ್ ನಲ್ಲಿ ಹೋಗ್ಬಿಟ್ಟು ತರಕಾರಿ ಕಟ್ ಮಾಡುವಂತದ್ದಾದ್ರೂ ಆಗಿರ್ಬೋದು, ಅಥವಾ ಗಾರ್ಡನ್ ಅಲ್ಲಿ ಹೂಗಳಿಗೆ ನೀರು ಹಾಕೋದಾದ್ರೂ ಆಗಿರ್ಬೋದು, ಅಥವಾ ಇನ್ನೊಂದು ಯಾರೇ ಬಂದ್ರು ಭೇಟಿಯಾಗಿ ಅವ್ರಿಗೆ ಬೇಕಾಗಿರುವಂತ ವಸ್ತುಗಳನ್ನ ಕೊಡುವಂತದ್ದಾದ್ರೂ ಆಗಿರ್ಬೋದು. ಪ್ರತಿಯೊಂದು ಕೆಲಸವನ್ನ ಬಾಬಾರವರು ಅತ್ತಕ್ ಸೇವಾದಾರಿ ಆಗ್ಬಿಟ್ಟು, ಅವಿಶ್ರಾಂತ ಸೇವಾದಾರಿ ಆಗ್ಬಿಟ್ಟು ಎಲ್ಲ ಸೇವೆಯನ್ನ ಅವರು ಮಾಡೋದ್ರ ಮೂಲಕ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ರು. ಬಾಬಾ ಯಾವಾಗ್ಲೂ ಹೇಳ್ತಾ ಇದ್ರು, ನಾನು ಕೂಡ ನಿಮ್ ತರ ಇಲ್ಲಿ ವಿದ್ಯಾರ್ಥಿನಿ ಆಗಿದ್ದೇನೆ, ನಾನು ಕೂಡ ನಿಮ್ ತರ ಇಲ್ಲಿ ಸೇವಕನೇ ಆಗಿದ್ದೇನೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ದಿವ್ಯ ಗುಣಗಳನ್ನ ಅವರು ಧಾರಣೆ ಮಾಡ್ಬಿಟ್ಟು ಅವರ ಕರ್ಮಗಳ ಮೂಲಕ ಆ ದಿವ್ಯ ಗುಣಗಳನ್ನ ಇನ್ನೊಬ್ಬರಿಗೆ ಅಂದ್ರೆ ಮಕ್ಕಳಲ್ಲಿ ತುಂಬ್ತಾ ಇದ್ರು, ಕಲಿಸ್ಕೊಡ್ತಾ ಇದ್ರು. ಇಂತಹ ಶ್ರೇಷ್ಠವಾದ ವ್ಯಕ್ತಿತ್ವವನ್ನ ಬ್ರಹ್ಮ ಬಾಬಾರವರು ಹೊಂದಿದ್ರು. ಸೊ ಬಾಬಾರವರು ಗೃಹಸ್ಥಿ ಆಗಿದ್ರು, ಮದುವೆ ಆಗಿದ್ರು, ಆದ್ರೂ ಕೂಡ ಪರಮಾತ್ಮ ಇವ್ರ ಶರೀರದಲ್ಲೇ ಯಾಕೆ ಬಂದ್ರು, ಏನ್ ಅವಶ್ಯಕತೆ ಇತ್ತು ಅಂತ ಹಲವಾರು ಪ್ರಶ್ನೆಗಳು ಉತ್ಪತ್ತಿ ಆಗ್ಬೋದು. ಆದ್ರೆ ಭಗವಂತನಿಗೆ ಈ ಸೃಷ್ಟಿ ಪರಿವರ್ತನೆಯ ಕಾರ್ಯವನ್ನ ಮಾಡ್ಬೇಕಾಗಿದೆ. ಅದಕ್ಕೆ ಒಳ್ಳೆಯ ಅನುಭವಿಯ ರಥ ಬೇಕಾಗಿತ್ತು. ಸೊ ಬಾಬಾರವರಲ್ಲಿ ಬಡತನದ ಅನುಭವನ ಇತ್ತು, ಶ್ರೀಮಂತಿಕೆಯ ಅನುಭವನೂ ಕೂಡ ಇತ್ತು, ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವಂತಹ ಗುಣ ಕೂಡ ಇತ್ತು, ದಾನ ಪುಣ್ಯದಲ್ಲಿ ಎತ್ತಿದ ಕೈ, ಯಾವಾಗ್ಲೂ ಕೂಡ ಅಂತ ದಾನ ಪುಣ್ಯ ಮಾಡುವಂತಹ ಶ್ರೇಷ್ಠ ಸಂಸ್ಕಾರಗಳು ಬಾಬಾರವರಲ್ಲಿದ್ವು. ಮತ್ತು ಎಲ್ರಿಗೂ ಕೂಡ ಸ್ನೇಹ ಪ್ರೀತಿಯನ್ನ ಹಂಚುವಂತಹ, ಕ್ಷಮೆ ಮಾಡುವಂತಹ ದಿವ್ಯ ಗುಣಗಳು ಇವರಲ್ಲಿದ್ರು. ಮತ್ತು ತ್ಯಾಗದ ಗುಣ, ಸಂಪೂರ್ಣ ಸರೆಂಡರ್, ಪರಿಶ್ರಮ ಪಟ್ಟು ದುಡಿದಿರುವಂತಹ ಆಸ್ತಿಯನ್ನು 1 ಸೆಕೆಂಡ್ ಈಶ್ವರಿಯ ಕರೆ ಬಂದ ತಕ್ಷಣ ಒಂದು ಟ್ರಸ್ಟ್ಗೆ ಸಮರ್ಪಣೆ ಮಾಡೋದು ಅಂತಂದ್ರೆ
ಇದು ತ್ಯಾಗದ ಸರ್ವೋಚ್ಚ ಹಂತ ಆಗಿದೆ. ತ್ಯಾಗದ ಭಾವನೆ ಇತ್ತು ಮತ್ತು ಸೇವಾ ಮನೋಭಾವನೆ. 93 ವರ್ಷ ಆದ್ರೂ ಕೂಡ ಲಾಸ್ಟ್ ದಿನದವರೆಗೂ ಬಾಬಾರವರು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಇಂಥ ಎಲ್ಲಾ ವಿಶೇಷತೆಗಳನ್ನ ನೋಡ್ಬಿಟ್ಟನೆ ಭಗವಂತ ಅವರನ್ನ ತಮ್ಮ ರಥವನ್ನಾಗಿ ಮಾಡಿಕೊಂಡ್ರು. ಯಾಕೆ ಅಂತಂದ್ರೆ ಭಗವಂತನಿಗೆ ಸಂಸ್ಕಾರಗಳ ಪರಿವರ್ತನೆ ಮಾಡ್ಬೇಕಾಗಿದೆ. ಈ ಸೃಷ್ಟಿಯಲ್ಲಿರುವ ಎಲ್ಲಾ ಮಕ್ಕಳಿಗೂ ಕೂಡ ಅವರ ಜ್ಞಾನವನ್ನ ಕೊಡ್ಬೇಕಾಗಿದೆ. ಸೊ ಜ್ಞಾನವನ್ನ ಕೊಡ್ಬೇಕು ಅಂತಂದ್ರೆ ಎಲ್ಲರೂ ಕೂಡ ಮನೆಯಲ್ಲಿದ್ದಾರೆ, ಪ್ರವೃತ್ತಿ ಮಾರ್ಗದಲ್ಲಿದ್ದಾರೆ. ಯಾರನ್ನಾದರೂ ಒಬ್ರು ಮಾರ್ಗದರ್ಶನ ಅಥವಾ ಉದಾಹರಣೆಯನ್ನಾಗಿ ನೋಡಿದ್ರು ಅಂತಂದ್ರೆ, ಮಾದರಿಯನ್ನಾಗಿ ನೋಡಿದ್ರು ಅಂತಂದ್ರೆ ಇನ್ನೊಬ್ರು ಕೂಡ ಓಕೆ ಇವ್ರು ಮಾಡ್ತಾ ಇದಾರೆ, ಇವರು ಆಧ್ಯಾತ್ಮಿಕ ಉನ್ನತಿಯ ಮಾರ್ಗದಲ್ಲಿ ನಡೀತಾ ಇದಾರೆ ಅಂತಂದ್ರೆ ನಾವು ಕೂಡ ಈ ಆಧ್ಯಾತ್ಮಿಕ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಏನೆಲ್ಲ ಜನರಿಗೆ ಸಾಮಾನ್ಯವಾಗಿ ಸಮಸ್ಯೆಗಳು ಬರ್ತಾ ಇದ್ವು, ಅದೆಲ್ಲವನ್ನ ಸಮಸ್ಯೆಗಳನ್ನ ಇವರು ಕೂಡ ಎದುರಿಸಿದ್ದಾರೆ. ಆದ್ರೂ ಕೂಡ ಈ ಜ್ಞಾನ ಮಾರ್ಗದಲ್ಲಿ ಮುನ್ನಡೆದು ತಮ್ಮ ಶ್ರೇಷ್ಠ ವ್ಯಕ್ತಿತ್ವವನ್ನ ಅವರು ತಯಾರು ಮಾಡ್ಕೊಂಡ್ರು, ಸಂಪೂರ್ಣರಾದ್ರು, ಸಂಪನ್ನರಾದ್ರು. ಜೀವನದಲ್ಲಿ ಏನು ಜೀವನ್ ಮುಕ್ತಿಯ ಏನು ಭಗವಂತನಿಂದ ಆಸ್ತಿ ನಮ್ಗೆ ಸಿಗುತ್ತಲ್ಲ ಅದನ್ನ ಪಡಿಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅವರು ಸಾಕಾರ ರೂಪದಲ್ಲಿ ತೋರಿಸ್ಕೊಟ್ರು. ಸೊ ಆದ್ರಿಂದ ಭಗವಂತನಿಗೆ ಇಂಥ ಒಂದು ಎಕ್ಸಾಂಪಲ್ ಅನ್ನ ರೆಡಿ ಮಾಡ್ಬೇಕಾಗಿತ್ತು. ಈ ಎಲ್ಲಾ ವಿಶೇಷತೆಗಳು ಇರೋ ಕಾರಣ ಮತ್ತು ಈ ಸೃಷ್ಟಿ ಪರಿವರ್ತನೆಗೆ ಸೂಕ್ತವಾದ ವ್ಯಕ್ತಿ ಅಂತ ಭಗವಂತನಿಗೆ ಅನ್ಸಿರ್ಬಹುದು. ಅದಕ್ಕೋಸ್ಕರ ಈ ಬ್ರಹ್ಮ ಬಾಬಾರವ್ರನ್ನ ತಮ್ಮ ಮಾಧ್ಯಮವನ್ನಾಗಿ ಪರಂಪಿತ ಪರಮಾತ್ಮ ಬಳಸ್ಕೊಂಡ್ರು. ಸೊ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮೊದಲನೇ ನಮ್ಮೆಲ್ಲರಿಗೂ ಮಾದರಿ ಅಂತಂದ್ರೆ ಮೊದಲನೇ ವಿದ್ಯಾರ್ಥಿ ಅಂತಂದ್ರೆ ಬ್ರಹ್ಮ ಬಾಬಾರವರಾಗಿದ್ದಾರೆ. ಅವರು ನಡೆದಂತಹ ಆ ತ್ಯಾಗದ ಮಾರ್ಗದಲ್ಲಿ ಅಥವಾ ಆ ದಿವ್ಯ ಗುಣಗಳನ್ನ ಅವರು ಹೇಗೆ ಎಲ್ಲಾ ಪರಿಸ್ಥಿತಿಗಳಲ್ಲಿ ಕೂಡ ಸ್ಥಿರವಾಗಿರ್ತಾ ಇದ್ರು, ಶಾಂತವಾಗಿರ್ತಾ ಇದ್ರು, ಕ್ಷಮೆ ಮಾಡ್ತಾ ಇದ್ರು, ಎಲ್ರಿಗೂ ಕೂಡ ಅಪಕಾರಿಗಳ ಮೇಲೆ ಕೂಡ ಉಪಕಾರ ಮಾಡುವಂತಹ ಒಂದು ದಯಾ ಹೃದಯ, ವಿಶಾಲ ಹೃದಯ ಇತ್ತಲ್ವಾ. ಸೊ ಈ ಎಲ್ಲ ಗುಣಗಳನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಧಾರಣೆ ಮಾಡ್ಕೊಂಡ್ಬಿಟ್ಟು ಶ್ರೇಷ್ಠ ಕರ್ಮಗಳನ್ನ ನಾವು ಕೂಡ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಸ್ಮೃತಿಯನ್ನ ತರಿಸ್ಕೊಳ್ಳೋದಕ್ಕೋಸ್ಕರ ಪ್ರತಿ ವರ್ಷ ಜನವರಿ 18ನೇ ತಾರೀಕಿನಂದು ಬ್ರಹ್ಮ ಬಾಬಾರವರ ಸ್ಮೃತಿ ದಿವಸವನ್ನ ನಾವು ಆಚರಣೆ ಮಾಡ್ತೇವೆ. ಈ ಈಶ್ವರೀಯ ಜ್ಞಾನ ಮತ್ತು ಈ ರಾಜಯೋಗದ ಲಾಭ ಪ್ರತಿಯೊಬ್ಬರಿಗೂ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾವು ಹಾರೈಸ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ನೀವು ಕೂಡ ಈ ಬಾಬಾರವರ ಬಗ್ಗೆ ಆಗ್ಲಿ ಅಥವಾ ಈಶ್ವರೀಯ ಜ್ಞಾನದ ಬಗ್ಗೆ ಆಗ್ಲಿ ಅಥವಾ ರಾಜಯೋಗವನ್ನ ಹೇಗೆ ಕಲ್ತ್ಕೊಳ್ಬೇಕು, ಇದರಿಂದ ಏನ್ ಲಾಭ ಇದೆ, ಈ ರೀತಿ ಏನಾದ್ರೂ ಪ್ರಶ್ನೆಗಳಿತ್ತು ಅಂತಂದ್ರೆ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ನಮ್ಗೆ ಹೇಳ್ಬಹುದಾಗಿದೆ. ಮತ್ತು ನೇರವಾಗಿ ನಮ್ಮೊಂದಿಗೆ ಸಂಪರ್ಕವನ್ನ ಮಾಡ್ಬಿಟ್ಟು ನೀವು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ, ಓಂ ಶಾಂತಿ.